ಸ್ನೇಹಿತರೆ, ಇವರೇ ಡಾಕ್ಟರ್ ಉಷಾ ಹೆಗಡೆ ಅವರು, ಕರ್ನಾಟಕದ ನಾಗರಿಕ ಮಹಿಳೆ, ಆ ಕ್ಯಾಟಗರಿಯ ಮೊದಲ ಮಹಿಳೆ ಟು ಕ್ಲೈಮ್ ಮೌಂಟ್ ಎವರೆಸ್ಟ್. ಎಷ್ಟು ವರ್ಷದ ಮನೆ ಇದು? ಸುಮಾರು 95 ಅನ್ಕೋತೀನಿ. ಸುಮಾರು 30 ವರ್ಷ ಆಯ್ತು. ಈ ಮನೆ ಕಟ್ಟಿದಾಗ ನಮ್ದು ಎರಡನೇ ಮನೆಯಲ್ಲಿ ಏನು ಇರ್ಲಿಲ್ಲ ಸುತ್ತಮುತ್ತ. ಎವರೆಸ್ಟ್ ಹತ್ತಾಗ 52, ಆಲ್ಮೋಸ್ಟ್ 53. ಏನ್ ನಿಮ್ಮ ಆರೋಗ್ಯದ ಗುಟ್ಟು? ನಮ್ಮ ತಂದೆ ತಾಯಿನ ಕೇಳ್ಬೇಕು, ಅವ್ರ ಜೀನ್ಸ್ ಅನ್ಸುತ್ತೆ. ಸೆಕೆಂಡ್ ಒನ್ ಹುಟ್ಟದ ಮೇಲೆ ಯಾಕೋ ಇಬ್ರು ಮನೇಲಿ ಬಿಟ್ಟು ಹೋಗ್ಲಿಕ್ಕೆ ಬೇಜಾರು ಅನಿಸ್ತಿತ್ತು. ಅವಾಗ ಕೆಲಸ ಬಿಟ್ಟೆ ನಾನು. ಬರೀ ಮನೆ ಕೆಲಸ, ಮಕ್ಕಳು ಕೆಲಸ ಅದೇ ಆಗೋಗುತ್ತೆ. ಸೊ ಇಟ್ ಇಸ್ ವೆರಿ ವೆರಿ ಡಿಪ್ರೆಸಿಂಗ್. ಹೆಂಗಾದ್ರೂ ನಾನು ಇದರಿಂದ ಆಚೆ ಬರಬೇಕು ಅಂದ್ಬಿಟ್ಟು ಮಕ್ಕಳನ್ನ ಸ್ಪೋರ್ಟ್ಸ್ಗೆ ಹಾಕಿದೆ. ಅವ್ರ ಜೊತೆ ನಾನು ಶುರು ಮಾಡ್ಕೊಂಡೆ. ಈಗ್ಲೂ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಲಿ ಎಲ್ಲರೂ ಹೋಗಿ ನೋಡಿದಾಗ ಮಕ್ಕಳನ್ನ ಬಿಡ್ತಾರೆ, ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಅದ್ರ ಬದಲು ನೀವು ಧುಮ್ಕಿ, ನೀವು ಕಲೀರಿ. 10 ಕಿಲೋಮೀಟರ್ಸ್ ಇಂದ ಹಾಫ್ ಮ್ಯಾರಥಾನ್ ಓಡ್ಲಿಕ್ಕೆ ಶುರು ಮಾಡಿದೆ. ಫುಲ್ ಮ್ಯಾರಥಾನ್ ಓಡ್ಲಿಕ್ಕೆ ಶುರು ಮಾಡಿದೆ. 42.2 ಕಿಲೋಮೀಟರ್ಸ್. ಯಾವ ರೇಸಸ್ ಓಡಿನೂ ಎಲ್ಲದರಲ್ಲೂ ಫಸ್ಟ್ ಬರ್ತಾ ಇದ್ದೆ. ಒಂದ್ ದಿವಸದಲ್ಲಿ 300 ಕಿಲೋಮೀಟರ್ಸ್ ಸೈಕಲ್ ಮಾಡಿದೀವಿ 16.5 hours ಅಲ್ಲಿ. ಇಲ್ಲಿಂದ ಗೋವಾಗೆ ಹೋಗಿದ್ದೀವಿ, ಮನಾಲಿಯಿಂದ ಲೇ ಹೊಡೆದಿದ್ದೀವಿ, ಇಲ್ಲಿಂದ ಊಟಿಗೆ ಹೋಗಿದ್ದೀವಿ. ರನ್ನಿಂಗ್ ಜೊತೆ ಸೈಕ್ಲಿಂಗ್ ಹುಚ್ಚು ಶುರು ಆಯ್ತು. ನನ್ನ ಚಿಕ್ಕ ಮಗ ಐ ಥಿಂಕ್ 5 years ಇದ್ದಾಗ ಅವನು ಸೈಕಲ್ ಕೊಡ್ಸಿದ್ದೆ. 50 ಕಿಲೋಮೀಟರ್ಸ್ ಹೊಡೆದಿದ್ದ ನನ್ನ ಜೊತೆ. ಲಡಾಖ್ ರೀಜನಲ್ ಟ್ರೆಕ್ಕಿಂಗ್ ಹೋಗಿದ್ವಿ. ನೀವು ತುಂಬಾ ಚೆನ್ನಾಗಿ ಆಗ್ತೀರಾ, ಫಿಟ್ನೆಸ್ ಇದೆ, ನೀವು ಎವರೆಸ್ಟ್ ಟ್ರೈ ಮಾಡಿ ಅಂತ ನನ್ಗೆ ಅವಾಗ ತಲೆಯಲ್ಲಿ ಹುಳ ಬಿಟ್ರು. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಸ್ನೇಹಿತರೆ, ಶ್ರೀ ರಾಮಕೃಷ್ಣ ಪರಮಹಂಸರ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತಾ ಸ್ನೇಹಿತರೆ. ಎಂತಹ ಆಧ್ಯಾತ್ಮವಾದಿ, ಎಂತಹ ಮಹಾನ್ ಸಾಧಕರು ನಮ್ಮ ಶ್ರೀ ರಾಮಕೃಷ್ಣ ಪರಮಹಂಸರು ನೋಡಿ ಇಲ್ಲಿ ಕೂತಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರು ಗುರುಗಳು ಸ್ನೇಹಿತರು. ಎಸ್, ನನಗಿರುವಂಥದ್ದೇ ಮೈಸೂರಿನಲ್ಲಿ, ಮೈಸೂರಿನ ರಾಮಕೃಷ್ಣ ನಗರ ಸ್ನೇಹಿತರೆ. ಇದು ರಾಮಕೃಷ್ಣ ನಗರ ನೋಡಿ, ಅದಕ್ಕೆ ರಾಮಕೃಷ್ಣರ ಒಂದು ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ. ಇದು ರಾಮಕೃಷ್ಣ ನಗರ ಸರ್ಕಲ್ ಸ್ನೇಹಿತರೆ. ಇಲ್ಲೇ ಇದೆ ನಮ್ಮ ಡಾಕ್ಟರ್ ಉಷಾ ಹೆಗಡೆ ಅವರ ಮನೆ. ಓ ಐಮ್ ಸಾರಿ, ಕ್ಷಮೆ ಇರಲಿ. ಏನು ಪರಮ್, ನೀನು ಹಿಂದೆ ಮುಂದೆ ಏನು ಹೇಳಿದೆ ಅರ್ಧಂಬರ್ಧ ಮಾತಾಡ್ತೀಯಪ್ಪ, ನೀನು ಸರಿ ಇಲ್ಲ ಅಂತ ನೀವು ಬೈತಾ ಇರಬೇಕು. ಉಷಾ ಹೆಗಡೆ ಅವರು ಯಾರು ಅಂತ ಹೇಳಿಲ್ಲ ಅಲ್ವ ನಾನು? ಡಾಕ್ಟರ್ ಉಷಾ ಹೆಗಡೆ ಅವರು ಸ್ನೇಹಿತರೆ ಇಡೀ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಮಹಿಳೆ ಮೌಂಟ್ ಎವರೆಸ್ಟ್ ಹತ್ತಿದಂಥವ್ರು ಸ್ನೇಹಿತರೆ. ಎಂತ ಒಳ್ಳೆ ವಿಚಾರ ಅಲ್ವಾ? ಮೌಂಟ್ ಎವರೆಸ್ಟ್ ಹತ್ತಿದ ಮೊಟ್ಟ ಮೊದಲ ಕನ್ನಡತಿ ಡಾಕ್ಟರ್ ಉಷಾ ಹೆಗಡೆ. ಅವರು ವೃತ್ತಿಯಲ್ಲಿ ಡೆಂಟಲ್ ಡಾಕ್ಟ್ರು. ಅವರ ಪತಿ ತುಂಬಾ ದೊಡ್ಡ ಆರ್ಥೋಪೆಡಿಕ್ ಸರ್ಜನ್, ಮೂಳೆ ಡಾಕ್ಟರ್ ಅವರು. ಅವರ ಮನೆ ಇಲ್ಲಿದೆ ರಾಮಕೃಷ್ಣ ನಗರದಲ್ಲಿ. ಹೋಗೋಣ, ಹೇಗಿತ್ತು ಆ ಮಹಿಳೆಯ, ಆ ನನ್ನ ಸಹೋದರಿಯ ಎವರೆಸ್ಟ್ ಯಾತ್ರೆ ಕೇಳೋಣ. ಸ್ವಾಗತ ನಿಮಗೆ ರಾಮಕೃಷ್ಣ ನಗರಕ್ಕೆ. ರಾಮಕೃಷ್ಣ ಆಶೀರ್ವಾದ ಮತ್ತೊಮ್ಮೆ ಎಲ್ಲರೂ ಕೇಳ್ಕೊತಾ ಬನ್ನಿ. ಮಹಾನ್ ಸಾಧಕಿ ನಾವು ಡಾಕ್ಟರ್ ಉಷಾ ಅವ್ರನ್ನ ಮಾತಾಡ್ಸೋಣ. ಏನಂತೀರಿ? ಸ್ವಾಗತ ಕಲಾ ಮಾಧ್ಯಮಕ್ಕೆ, ಮೈಸೂರಿಗೆ ಬನ್ನಿ. ಸ್ನೇಹಿತರೆ, ಬಂತು ನಮ್ಮ ಉಷಾ ಮೇಡಮ್ ಮನೆ ನೋಡಿ. ಇಲ್ಲಿ ಕೆನರಾ ಬ್ಯಾಂಕ್ ಇದೆಯಲ್ಲ, ರಾಮಕೃಷ್ಣ ನಗರದ ಕೆನರಾ ಬ್ಯಾಂಕು, ಅದರ ಆಸ್ಪಾಸ್ ನೋಡಿ ಇಲ್ಲಿದ್ದಾರೆ ಮೇಡಮ್. ನಮ್ಮ ಮೇಡಮ್ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಅಲ್ಲೇ ಹಾಕ್ತೀನಿ. ಎಸ್ ಮ್ಯಾಮ್. ನೋಡಿ ಅವರು ಎಂತಹ ಹಸನ್ಮುಖಿ ಹೆಣ್ಮಗಳವರು. ಇದು ರಾಮಕೃಷ್ಣ ನಗರ ಇದೆಯಲ್ಲ ಸ್ನೇಹಿತರೆ, ಇದು ಹೊಸ ಬಡಾವಣೆ, ಒಂದು ಎಕ್ಸ್ಟೆನ್ಷನ್ ಏರಿಯಾ. ಇಲ್ಲೆಲ್ಲ ಬಹಳ ಬುದ್ಧಿವಂತರು, ಪ್ರಾಜ್ಞರು ಎಲ್ಲರೂ ಇದ್ದಾರೆ ಇಲ್ಲಿ. ಕುವೆಂಪು ನಗರ, ರಾಮಕೃಷ್ಣ ನಗರ ಇಂಥವೆಲ್ಲ. ಎಸ್ ನೋಡಿ ಸ್ನೇಹಿತರೆ, ಪ್ರಸಿದ್ಧ ವೈದ್ಯರು, ದಂತ ವೈದ್ಯ ನಮ್ಮ ಡಾಕ್ಟರ್ ಉಷಾ ಮೇಡಮ್ ಇಲ್ಲೇ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಇವರೇ ಡಾಕ್ಟರ್ ಉಷಾ ಹೆಗಡೆ ಅವರು. 2024 ಕಳೆದ ವರ್ಷ ಇವರು ಕರ್ನಾಟಕದ ಮೊದಲ ನಾಗರಿಕ ಮಹಿಳೆ, ಸಿವಿಲಿಯನ್ ಅಂದ್ರೆ ಈಗ ನಾವು ನಾಗರಿಕರು ಅಂದ್ರೆ ಸಾಮಾನ್ಯ ನಾಗರಿಕರು ಇರ್ತೀವಲ್ಲ, ಆ ಕ್ಯಾಟಗರಿಯ ಮೊದಲ ಮಹಿಳೆ ಟು ಕ್ಲೈಮ್ ಮೌಂಟ್ ಎವರೆಸ್ಟ್. ಮೇಡಮ್ ಅಭಿನಂದನೆಗಳು. ಥ್ಯಾಂಕ್ ಯು. ನಿಮ್ಮ ಕಥೆ ಎಲ್ಲ ಕೇಳ್ಬೋದು ಇವತ್ತು, ಮೌಂಟ್ ಎವರೆಸ್ಟ್ ಕಥೆನಾ? ಬನ್ನಿ. ಬರ್ಬೋದಾ? ಬನ್ನಿ ಬನ್ನಿ, ವೆಲ್ಕಮ್. ನೋಡಿ, ಇದೆ ನಮ್ಮ ಡಾಕ್ಟರ್ ಮನೆ. ಮೇಡಮ್, ಡಾಕ್ಟರ್ ಮನೆ ನೋಡ್ಬೇಕು ಅಂತ ನಮ್ಮ ಪ್ರೇಕ್ಷಕರೆಲ್ಲ ಕೇಳ್ತಾ ಇದ್ದಾರೆ, ದಯವಿಟ್ಟು ತೋರಿಸ್ಬೋದಾ? ತೋರಿಸಿ. ಸೂಪರ್ ಸೂಪರ್. ಎಷ್ಟು ವರ್ಷದ ಮನೆ ಇದು? ಸುಮಾರು 95 ಅನ್ಕೋತೀನಿ. 95, ಸುಮಾರು 30 ವರ್ಷ ಆಯ್ತು. ಓಕೆ. ಅದ್ರ ರಾಮಕೃಷ್ಣ ನಗರ ಇತ್ತೀಚೆಗೆ ಅವರು ನಿರ್ಜನ ಇತ್ತು ಎಷ್ಟೋ ವರ್ಷ. ಅವಾಗ ಬಂದಾಗ ಈ ಮನೆ ಕಟ್ಟಿದಾಗ ನಮ್ದು ಎರಡನೇ ಮನೆಯಲ್ಲಿ ಏನು ಇರ್ಲಿಲ್ಲ, ಸುತ್ತಮುತ್ತ ರೋಡ್ಗಳು ಇರ್ಲಿಲ್ಲ. ವೃತ್ತಿಯಲ್ಲಿ ದಂತ ವೈದ್ಯ ಸರ್, ಆರ್ಥೋಪೆಡಿಕ್ ಸರ್ಜನ್. ಗ್ರೇಟ್, ವೆರಿ ನೈಸ್. ಬನ್ನಿ, ಅವ್ರ ಕತೆ ಪೂರ್ತಿ ಕೇಳಂತ ಸ್ನೇಹಿತರೆ ನಾವು. ಬನ್ನಿ. ನೀವು ಸುನಿಲ್ ನಟರಾಜ್ ಮಾಡಿದ್ದೀರಾ ಅಲ್ವಾ? ನೋಡಿದ್ರೆ ಮೇಡಮ್? ನೋಡಿದ್ದೀನಿ. ಡೆಡ್ ಬಾಡಿ ಸಿಗುತ್ತೆ ಒಂದಷ್ಟು ಕಡೆ ಹೋಗ್ತಾ. ಒಂದು ಡೆಡ್ ಬಾಡಿ 14 ವರ್ಷದಿಂದ ಅದೇ ಜಾಗದಲ್ಲಿದೆ. ಇಲ್ಲಿ ದೇಹ ಮಲಗಿದೆ, ಅದ್ರ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತೀರಾ. ಕ್ಷಮೆ ಇರಲಿ, ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು ಅಂತಾರೆ. ಯಾಕಂದ್ರೆ ತಮ್ಮ ಏಜ್ ಎಷ್ಟು ಕೇಳೋಕೆ ಈ ಸಂದರ್ಶನದ ಇಲ್ಲ, ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರೆ ಈ ವಯಸ್ಸಲ್ಲೂ ಮಾಡ್ಬೋದು ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ಭಾರಿ ಖುಷಿ. ಸಬ್ಮಿಟ್ ಮಾಡಿದಾಗ ಲಾಸ್ಟ್ ಇಯರ್ May 19th, 2024 ಆ ದಿನ 52 years 10 months 10 days. ಇವತ್ತು ಈಗ ಇನ್ನೇನು ನೆಕ್ಸ್ಟ್ ಜುಲೈ ಬಂದರೆ 54 years ಆಗುತ್ತೆ ನನಗೆ ನೆಕ್ಸ್ಟ್ ಮಂತ್. ಈಗ ಆಲ್ಮೋಸ್ಟ್ 54 ನೀವು? ಹೌದು. ಎವರೆಸ್ಟ್ ಹತ್ತಾಗ 52, ಆಲ್ಮೋಸ್ಟ್ 53, 52 10 months ಆಗಿತ್ತು. 53 ವರ್ಷ. ಹಾಂ. ಏನು ನಿಮ್ಮ ಆರೋಗ್ಯದ ಗುಟ್ಟು? ನಮ್ಮ ತಂದೆ ತಾಯಿನ ಕೇಳಬೇಕು, ಅವ್ರ ಜೀನ್ಸ್ ಅನಿಸುತ್ತೆ. ಒಳ್ಳೆ ಜೀನ್ಸು. ಅವರು ನಮ್ಮ ತಂದೆಯವರು ಇವಾಗ 92 years, ತಾಯಿಯವರು 81.
ಟಚ್ ವುಡ್ ಹೆಲ್ದಿಯಾಗಿದ್ದಾರೆ, ಏನು ಆರೋಗ್ಯದ ಸಮಸ್ಯೆ ಇಲ್ಲ. ಇಬ್ಬರೇ ಬೆಂಗಳೂರಲ್ಲಿ ಅವರಿಬ್ಬರೇ ನೋಡಿಕೊಂಡು ಇದ್ದಾರೆ. ಯಾವ ಊರು ಮೂಲತಃ? ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರು. ನಮ್ಮ ತಂದೆಯವರು ಮಾಯಕೊಂಡ ಅಂತ ಒಂದು ಚಿಕ್ಕ ಹಳ್ಳಿ ದಾವಣಗೆರೆ ಹತ್ರ. ನಮ್ಮ ತಾಯಿಯವ್ರ ಕಡೆ ಎಲ್ಲ ಬೆಳಗಾಂ ಕಡೆಯವರು, ಬಟ್ ನಮ್ಮ ತಾಯಿಯವರು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ. ಬೆಂಗಳೂರಿನಲ್ಲೇ. ದಾವಣಗೆರೆ ಜಿಲ್ಲೆ ಮಾಯಕೊಂಡ. ದಾವಣಗೆರೆಯಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ ಮಾಯಕೊಂಡ ಅಂತ ಇದೆ. ಅದು ಹಳ್ಳಿಯಲ್ಲಿ ನಮ್ಮ ತಂದೆಯವರು ಹುಟ್ಟಿ ಬೆಳೆದು ಓದಿದ್ದೆಲ್ಲ ಅಲ್ಲೇ. ಇಂಜಿನಿಯರಿಂಗ್ ದಾವಣಗೆರೆಯಲ್ಲಿ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಿತ್ತು. ಸೊ ನಾವೆಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದು. ನಿಮ್ಮ ತಂದೆಯವರು ಇಂಜಿನಿಯರು? ಹೌದು, ನಮ್ಮ ತಂದೆಯವರು ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಆಗಿದ್ದರು. ಗೌರ್ಮೆಂಟ್ ಜಾಬಲ್ಲಿ ಇದ್ದರು. PWD ಇದ್ದರು, BDL ಇದ್ದರು. ಗೌರ್ಮೆಂಟ್ ಸರ್ವಿಸಲ್ಲೇ ಇದ್ಬಿಟ್ಟು ರಿಟೈರ್ ಆದರು. ಸೊ ಹೇಗಿತ್ತು ತಮ್ಮ ಬಾಲ್ಯ? ಎಷ್ಟು ಮಕ್ಕಳು ತಾವು? ನಾವು 5 ಜನ. ನನಗೆ 3 ಜನ ಅಕ್ಕಂದಿರಿದ್ದಾರೆ. ನಾನು 4ನೇ ಹೆಣ್ಮಗಳು, ಕೊನೆಯವಳು ತಮ್ಮ. ಸೊ ನಮ್ಮ ತಂದೆಯವ್ರಿಗೆ ಯಾವಾಗಲೂ ಅದೇ ಹೇಳ್ತೀನಿ, ಹುಡುಗ ಬೇಕು ಅಂದಿತ್ತು ಗೋಸ್ಕರ ಮೋಸ್ಟ್ಲಿ ನಾನು ಹುಟ್ಟಿರೋದು, ಇಲ್ಲದೇ ಗ್ಯಾರಂಟಿ ಇರ್ತಿರ್ಲಿಲ್ಲ. 4 ಜನ ಹುಡುಗಿರು ನಾವು, ಕೊನೆಯಲ್ಲಿ ತಮ್ಮ ಇರೋದು. ಸೊ ನಮ್ಮ ತಾಯಿಯವ್ರಿಗೆ ತುಂಬ ಆಸೆ ಇತ್ತು, ಒಂದು ಹುಡುಗ ಬೇಕೇ ಬೇಕು ಅಂತ. ನಾವು 5 ಜನ. ಬೆಂಗಳೂರಿಗೆ ಬಂದಾಗ ನಮ್ಮ ತಂದೆಯವರು ಅವಾಗ ತುಂಬಾ ಕಷ್ಟ ಇತ್ತು, ಏಕೆಂದರೆ ಅವರೊಬ್ಬರೇ ದುಡಿತಾ ಇದ್ದಿದ್ದು. ಅವ್ರು ಆದಮೇಲೆ ಅವ್ರ ತಮ್ಮನ ಫ್ಯಾಮಿಲಿ ಅವರು ಎಲ್ಲ ಬಂದು ಬೆಂಗಳೂರಿಗೆ ಹಳ್ಳಿಯಿಂದ ಬಂದರು. ಸೊ ಹಂಗಾಗಿ ನಮ್ಮ ತಂದೆಯವ್ರು ನಮ್ಮನ್ನೆಲ್ಲರೂ ನೋಡ್ಕೋಬೇಕಾಗಿತ್ತು. ಬಟ್ ಯಾವತ್ತೂ ಹೆಣ್ಮಗಳು ನೀನು ಅಂತ ನಮಗೆ ಏನೂ ಕಮ್ಮಿ ಮಾಡಿಲ್ಲ ನಮ್ಮ ತಂದೆಯವರು. ಇನ್ಫ್ಯಾಕ್ಟ್ ಐ ಥಿಂಕ್ ಈ ಛಲ ಒಂಥರ ಏನಾದ್ರು ಸಾಧಿಸ್ಬೇಕು ಅಂದಿದ್ದು ಬಂದಿರೋದು ಅವರಿಂದಾನೆ. ಅವರು ಅಷ್ಟು ಕಷ್ಟಪಟ್ಟು ಸಿಟಿಗೆ ಬಂದು ನಮ್ಮನ್ನೆಲ್ಲ ಓದಿಸಿ ಏನಾದ್ರು ಸಾಧಿಸ್ಬೇಕು ಅಂತಂದರೆ ಖಂಡಿತ ಕಷ್ಟಪಡಬೇಕು. ಕಷ್ಟದಿಂದ ಪಟ್ಟರೆ ಯಾವತ್ತೂ ನಿಮಗೆ ಫೇಲ್ಯೂರ್ ಇರಲ್ಲ ಅಂತ ಯಾವಾಗಲೂ ಹೇಳೋರು ನಮಗೆ. ಸೊ ಅದು ಚಿಕ್ಕಂದಿಂದಲೇ ಬೆಳ್ಕೊಂಬಂದಿತ್ತು. ಓದೋಕ್ಕಾಗಲಿ, ಬೇರೆ ಇನ್ನೇನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ. ಆ ಕಾಲದಲ್ಲಿ ಒಂಥರ ತಂದೆ ಆಗಲಿ ತಾಯಿ ಆಗಲಿ ಯಾಕೆ ಫ್ರೀ ಇರ್ತಿರ್ಲಿಲ್ಲ. ನಮ್ಮ ತಾಯಿಯವ್ರಿಗೆ ಅಡುಗೆ ಮನೆ ಕೆಲಸನೇ ಆಗೋದು, ತಂದೆಯವ್ರು ಅವ್ರ ಕೆಲಸ ಆಗೋದು. ಈಗಿನ ಕಾಲದ ಮಕ್ಕಳಿಗೆ ಹೆಂಗೆ ನಾವು ಕ್ಲಾಸಸ್ಗೆ ಹಾಕ್ತೀವಿ, ಕರ್ಕೊಂಡು ಹೋಗ್ತೀವಿ, ಕರ್ಕೊಂಬರ್ತೀವಿ, ಆ ಥರ ಏನೂ ಇರಲಿಲ್ಲ. ಬಟ್ ನಮಗೆ ಫ್ರೀಡಮ್ ಕೊಟ್ಟಿದ್ರು, ಏನು ಬೇಕೋ ಮಾಡ್ಕೊಳ್ಳಿ ಅಂತ. ಸೊ ಒಬ್ರೊಬ್ಬರೇ ನಾವು 2 ಬಸ್ ಇಟ್ಕೊಂಡು ಕಂಟಿನ್ಯೂಸ್ ಸ್ಟೇಡಿಯಮ್ಗೆ ಹೋಗೋದಾಗಲಿ, ಬೇರೆ ನಮ್ಗೆ ಯೋಗ ಕ್ಲಾಸಸ್ಗೆ ಹೋಗೋದಾಗಲಿ ಎಲ್ಲ ಮಾಡ್ತಾಯಿದ್ವಿ. ಸೊ ಆ ಫ್ರೀಡಮ್ ಕೊಟ್ಟಿದ್ದು ಒಂಥರ ನಮಗೆ ನಾವೇನು ಆಗಿದ್ದೀವಿ ಇವತ್ತು ಅದೇ ಕಾರಣ ಅನಿಸುತ್ತೆ. ಚೈಲ್ಡ್ಹುಡ್ಡು ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ಓದಿದ್ದೆಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ. ಎಲ್ಲಿ? ರಾಜಾಜಿನಗರ್ ಪೇರೆಂಟ್ಸ್ ಅಸೋಸಿಯೇಷನ್ ಅಂತ. ಅದಾದಮೇಲೆ ವಾಣಿ ಗರ್ಲ್ಸ್ ಹೈಸ್ಕೂಲ್ ಅಂತ, ಅದು ಗೌರ್ಮೆಂಟ್ ಏಡೆಡ್ ಸ್ಕೂಲು. ಸೊ ನಂತರ PUC ಮಾತ್ರ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಓದಿದೆ, ಫಸ್ಟ್ PU ಸೆಕೆಂಡ್ PU. ನಂತರ BDS ಡೆಂಟಲ್ ಕೋರ್ಸ್ಗೆ ಇಲ್ಲಿ ಮೈಸೂರಿಗೆ ಬಂದು JSS ಡೆಂಟಲ್ ಕಾಲೇಜಲ್ಲಿ ಮುಗಿಸ್ದೆ. ಸೊ ನೀವು ಮೈಸೂರಿಗೆ ಬಂದಿದ್ದು ಡೆಂಟಲ್ ಓದಲಿಕ್ಕೆ? ಹೌದು, ಅದು 89ಲ್ಲಿ ಬಂದಿತ್ತು. ಬಟ್ ಅದಾದಮೇಲೆ ಒಂಥರ ಮೈಸೂರು ಅಲ್ಲೇ ಇದ್ದೀನಿ ಇವಾಗ. ಅದು ಮುಗಿಸ್ಕೊಂಡು ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಧಾರವಾಡಲ್ಲಿ ಮಾಡಿದೆ 3 ವರ್ಷ. ಮದುವೆ ಆಗ್ಬಿಟ್ಟು ಮತ್ತೆ ಮೈಸೂರಲ್ಲೇ ಸೆಟ್ಲ್ ಆದೆ. ಸೊ ಆಲ್ಮೋಸ್ಟ್ 89ಇಂದ ಮೈಸೂರಲ್ಲೇ ಇದ್ದೀನಿ. ಅಂದರೆ ಹೇಗೆ ನಿಮ್ಮ ಮೊದಲಿಂದ ನಿಮಗೆ ಕ್ರೀಡೆ ಕಡೆಗೆ ಅಂದರೆ ಸ್ಕೂಲಲ್ಲಿ ಯಾವುದೇ ಇರಲಿ, ಹೈ ಜಂಪ್ ಆಗ್ಬೋದು, ಲಾಂಗ್ ಜಂಪ್ ಆಗ್ಬೋದು, ರನ್ನಿಂಗ್ ಇವೆಂಟ್ ಇರ್ಬೋದು, ಏನೇ ಸ್ಪೋರ್ಟಿಂಗ್ ಇವೆಂಟ್ ಇದ್ರೂ ಪಾರ್ಟಿಸಿಪೇಟ್ ಅಂತೂ ಮಾಡ್ತಾ ಇದ್ದೆ. ಗೆಲ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಬಟ್ ಅಂತೂ ಕ್ರೀಡೆಯಲ್ಲಿ ಯಾವಾಗಲೂ ಆಸಕ್ತಿ ಇತ್ತು. ಸ್ಕೂಲ್ ಲೆವೆಲಲ್ಲಿ ಮತ್ತು ಕಾಲೇಜ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತೊಗೋತಾ ಇದ್ದೆ. ಬಟ್ ಅದು ಬಿಟ್ಬಿಟ್ಟು ಆಚೆ ಹೋಗಿ ಟ್ರೈನಿಂಗ್ ತೊಗೊಳ್ಳೋದಾಗಲಿ, ಡಿಸ್ಟ್ರಿಕ್ಟ್ ಲೆವೆಲು ಆ ಥರ ಏನು ಪಾರ್ಟಿಸಿಪೇಟ್ ಮಾಡಲ್ಲ. ಒಂದೇ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ನಮ್ಮ ಸ್ಕೂಲವ್ರು ಕರ್ಕೊಂಡು ಹೋಗಿದ್ರು ಹೈಸ್ಕೂಲಲ್ಲಿ, 400 ಮೀಟರ್ಸಲ್ಲಿ. ಆವಾಗ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಮೆಡಲ್ ತೆಗೆದಿದ್ದೆ. ಅಷ್ಟು ಬಿಟ್ಟರೆ ಬ್ಯಾಕ್ಗ್ರೌಂಡ್ ಸ್ಪೋರ್ಟ್ಸಲ್ಲಿ ಇನ್ನೇನು ಇರಲಿಲ್ಲ. ಬಟ್ ಆ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಸಂಜೆ ಆದರೆ ಸ್ಕೂಲ್ ಮುಗಿಸ್ಕೊಂಡು ಬಂದುಬಿಟ್ಟು ಆಚೆ ಆಡ್ತಾಯಿದ್ವಿ, ಬೀದಿಯಲ್ಲೇ ಇರ್ತಿದ್ವಿ. ಬೀದಿ ತುಂಬ ಮಕ್ಕಳಿದ್ರು. ನಾವಿಲ್ಲಿ ರಾಜಾಜಿನಗರಲ್ಲಿ ಬೆಳೆದಿದ್ದು. ಎಂತೆಂಥ ಆಟ ಆಡಿದ್ದೀವಿ ಅಂದರೆ ಹೇಳಲಿಕ್ಕಿಲ್ಲ. ಲಗೋರಿ ಆಗ್ಬೋದು, ಕೋಲಾಟ ಇರ್ಬೋದು. ಸೊ ಅದು ಔಟ್ಡೋರ್ ಗೇಮ್ಸ್ ಅಲ್ಲ, ಔಟ್ಡೋರಲ್ಲೇ ಇರ್ತಾಯಿದ್ವಿ ತುಂಬ. ಸೊ ಪ್ರಾಬಬ್ಲಿ ಅದು ಒಂಥರ ನಮಗೆ ಫಿಟ್ನೆಸ್ ಕೊಟ್ಟಿದೆ ಅನಿಸುತ್ತೆ. ಪ್ಲಸ್ ಈಟಿಂಗ್ ಹ್ಯಾಬಿಟ್ಸು, ನಮ್ಮದು ನಾರ್ತ್ ಕರ್ನಾಟಕ ಈಟಿಂಗ್ ಹ್ಯಾಬಿಟ್ಸ್ ಜಾಸ್ತಿ. ರೊಟ್ಟಿ, ಮುದ್ದೆ, ಸೊಪ್ಪು, ಕಾಳುಗಳು ಅದನ್ನೇ ಜಾಸ್ತಿ ತಿಂದು ಬೆಳೆದಿರೋದು ನಾವು. ಸೊ ಪ್ರಾಬಬ್ಲಿ ಗುಡ್ ಜೆನೆಟಿಕ್ಸ್, ಈಟಿಂಗ್ ಹ್ಯಾಬಿಟ್ಸ್, ಔಟ್ಡೋರ್ ಆ್ಯಕ್ಟಿವಿಟೀಸ್, ಆಲ್ ದಿಸ್ ಮೈಟ್ ಹ್ಯಾವ್ ಗಿವನ್ ಮೀ ಗುಡ್ ಹೆಲ್ತ್. ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಡೆಫಿನೆಟ್ಲಿ. ಓಕೆ. ಆ್ಯಂಡ್ ಕ್ಷಮೆ ಇರಲಿ, ನಿಮ್ಮ ಕಾಂಪ್ಲಿಮೆಂಟ್ 52 ಅಂತ ಕೂಡ ಕಾಣಲ್ಲ ನೀವು. ಸೊ ಮೈಸೂರಿಗೆ ಬಂದೆ. ನಾನು ಮೈಸೂರಲ್ಲಿ ಡೆಂಟಲ್ ಓದಬೇಕಾದ್ರೆ, ಈಗ ನಾನು ಅಜಯ್ ಹೆಗ್ಡೆ ಅವ್ರ ಮದುವೆ ಆಗಿದ್ದೀನಿ. ಅವ್ರು ಆರ್ಥೋಪೆಡಿಕ್ ಸರ್ಜನ್ ಮೈಸೂರಲ್ಲಿ. ಅವರು ನನಗೆ ಸೀನಿಯರ್ ಇದ್ದರು, JSS ಅಲ್ಲಿ 3 years ಸೀನಿಯರ್ ಇದ್ದರು. ಆವಾಗಲೇ ಭೇಟಿಯಾಗಿತ್ತು.
ಸೊ ಭೇಟಿಯಾಗಿ ಬಟ್ ಆವಾಗ ಎಷ್ಟು ಒಂಥರ ನಮಗೆ ಫೋಕಸ್ಸು ಓದೋದ್ರ ಮೇಲಿತ್ತು ಅಂತಂದರೆ ಏನಾದ್ರು ಅಚೀವ್ ಮಾಡಬೇಕು ಫಸ್ಟು, ಮದುವೆ ಎಲ್ಲ ಸೆಕೆಂಡ್ರಿ ಅಂತ ಇತ್ತು. ಸೊ ಅವ್ರ ಪರಿಚಯ ಆಗಿದ್ರು ಕೂಡ ಇಲ್ಲ ಮದುವೆ ಅಂತ ಖಂಡಿತ ಇವಾಗ ಇಬ್ಬರು ಮನಸ್ಸಲ್ಲೂ ಇರಲಿಲ್ಲ. BDS ಮುಗೀತು, BDSಲ್ಲಿ ಯೂನಿವರ್ಸಿಟಿ ಫಸ್ಟ್ ರ್ಯಾಂಕು, 4 ಗೋಲ್ಡ್ ಮೆಡಲ್ಸ್ ತೆಗೆದಿದ್ದೀನಿ. ಅದ ನಂತರ ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಓದಬೇಕು ಅಂದರೆ ನಮ್ಮ ತಂದೆಯವ್ರು ಹೇಳಿದರು ಡೊನೇಷನ್ ಎಲ್ಲ ಅಂತೂ ಕೊಡೋಕ್ಕಾಗೋದಿಲ್ಲ, ಸೊ ಮಾಡಬೇಕು ಅಂದರೆ ನೀನೇ ಓದಿ ಮಾಡಬೇಕು ಅಂತ. ಅದೊಂಥರ ಹಠ ಆಯಿತು, ಪ್ಲಸ್ ಇಲ್ಲದೇ ಮದುವೆ ಮಾಡಿಬಿಡ್ತಾರೆ ಅಂತ ಭಯ ಆಯಿತು. ಸೊ ಅದಕ್ಕೋಸ್ಕರ ಓದಿದೆ. ಸ್ಟೇಟ್ ಲೆವೆಲಲ್ಲಿ 11th ರ್ಯಾಂಕ್ ಬಂತು, ಸೀಟ್ ಸಿಕ್ತು ಧಾರವಾಡಲ್ಲಿ, ಗೌರ್ಮೆಂಟ್ ಸೀಟು. ಸೊ ಧಾರವಾಡಕ್ಕೆ ಹೋಗ್ಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ವಾಪಸ್ ಮೈಸೂರು JSS ಅಲ್ಲಿ ಕೆಲಸ ಕೊಟ್ಟರು ನಂಗೆ. JSS ಕಾಲೇಜಲ್ಲೇ ಕೆಲಸ, ಓದಿದ ಸಂಸ್ಥೆಯಲ್ಲೇ ಡೆಂಟಲ್ ಡಾಕ್ಟರ್ ಆಗಿ ಶುರು ಮಾಡಿದ್ದು. ಸೊ ಆವಾಗ ಅದಾದಮೇಲೆ 98ಗೆ ಮೈಸೂರು ಮತ್ತೆ ವಾಪಸ್ ಬಂದೆ. 98 to 99 1 ವರ್ಷ ಕೆಲಸ ಮಾಡಿದೆ. ಹಾಸ್ಟೆಲ್ ಇದ್ದೆ. ಒನ್ ಆಫ್ ದ ಬೆಸ್ಟ್ ಟೈಮ್ ಆಫ್ ಮೈ ಲೈಫ್ ಹಾಸ್ಟೆಲ್ ಲೈಫು. ಅಜಯ್ ಅವರು ಇಲ್ಲೇ ಇದ್ದರು, ಕೈಯಲ್ಲಿ ದುಡ್ಡಿತ್ತು, ಸೊ ಒಂಥರ ಮಜಾ ಇತ್ತು ಲೈಫು. ಅದ ನಂತರ ನಮ್ಮ ತಂದೆಯವ್ರು ಯಾಕೋ ಇದು ಜಾಸ್ತಿ ಆಯಿತು, ಮದುವೆ ಮಾಡೋದು ವಾಸಿ ಇವಳಿಗೆ ಅಂದ್ಬಿಟ್ಟು 99 ಮದುವೆ ಮಾಡಿಕೊಟ್ರು. ಸೊ ಮದುವೆ ಆದಾಗಿಂದ ಇದೇ ಮನೇಲಿ ಇರೋದು ನಾನು. 99 ಮದುವೆ ಮುಂಚೆನೇ ಕಟ್ಟಿದ್ದಾರೆ. ಹೌದು, 95 96 ಕಟ್ಟಿದ್ರು ಇದು. ಅಂದರೆ ನಮ್ಮ ಅತ್ತೆ ಮಾವರು ಇರ್ತಾರೆ ಇಲ್ಲಿ, ಸೊ ಅವ್ರ ಜೊತೆ ನಾವಿದ್ದೀವಿ ಇಲ್ಲಿ. ಅವ್ರು ಕಟ್ಟಿದ್ರು ಅವಾಗ. ಸೊ 95 96 ಇಂದ ಇದೇ ಮನೇಲಿ ಇದ್ರು ಅವರು. ನಾನು 99 ಮದುವೆ ಆದಾಗಿಂದ ಇಲ್ಲೇ ಇದ್ದೀನಿ ಅವ್ರ ಜೊತೆ. ಆಫ್ಟರ್ ಮ್ಯಾರೇಜ್ ಸೊ ಮದುವೆ ಆದಾಗ 28 ಇಯರ್ಸ್ ನನಗೆ. ಇಲ್ಲ ಅಂದರೆ ಅದೇ ಓದಬೇಕು, ಏನಾದ್ರು ಸಾಧಿಸ್ಬೇಕು ಅಂತ ಫಸ್ಟು ಇತ್ತು ಮನಸ್ಸಲ್ಲಿ. ಮದುವೆ ಆದಮೇಲೆ 29 ಫಸ್ಟ್ 1 ಇಯರ್ ಅಷ್ಟೇ ದೊಡ್ಡ ಮಗ ಫಸ್ಟ್ ಸನ್ ಹುಟ್ಟಿದ. ಆಮೇಲೆ ಆದ ನಂತರ 3 ವರ್ಷದ ಮೇಲೆ ಇನ್ನೊಬ್ಬ ಹುಟ್ಟಿದ. ಸೊ ಹಾಗೆ ಕೆಲಸ, ಮನೆ, ಮಕ್ಕಳು ಇದರಲ್ಲೇ ಕಾಲ ಕಳೆದೋಯ್ತು. ಪ್ರಾಕ್ಟೀಸ್ ಬಿಟ್ಟಿಲ್ಲ ನೀವು? ಡೆಂಟಲ್ ಪ್ರಾಕ್ಟೀಸ್ ಇಲ್ಲ, ಡೆಂಟಲ್ ಪ್ರಾಕ್ಟೀಸ್ ಅಂದರೆ ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ. 9 to 4 ಇತ್ತು ಅದು. ಪ್ರೈವೇಟಾಗಿ ಕ್ಲಿನಿಕ್ ಎಲ್ಲೂ ಹಾಕ್ಕೊಂಡಿರಲಿಲ್ಲ ನಾನು. ಸೊ 9 to 4 ಇದ್ದಿದ್ದರಿಂದ ಆಫ್ಟರ್ 4 before 9 ಫ್ರೀ ಫ್ಯಾಮಿಲಿ ಟೈಮ್ ಇತ್ತು. ಅದೇ ಟೈಮಲ್ಲಿ ಅಜಯ್ ಅವರು ತುಂಬ ಬ್ಯುಸಿ ಇರ್ತಿದ್ರು. ಅವರು ಯಂಗ್ ಬಡ್ಡಿಂಗ್ ಆರ್ಥೋಪೆಡಿಕ್ ಸರ್ಜನು ಮೈಸೂರಲ್ಲೇ. ಸೊ ಅವ್ರ ಕೆರಿಯರು ಬಿಲ್ಡ್ ಮಾಡ್ತಾಯಿದ್ರು. ಸೊ ಒನ್ ಆಫ್ ಅಸ್ ಹ್ಯಾಡ್ ಟು ಒಂಥರ ಮಕ್ಕಳು ನೋಡ್ಕೊಳಕ್ಕಾಗಲಿ ಮನೆ ನೋಡ್ಕೊಳಕ್ಕೆ ನಾನು ಕ್ಲಿನಿಕ್ ಹಾಕಲಿಲ್ಲ ಅದಕ್ಕೆ. ಹಾಗೆ ಸೆಕೆಂಡ್ ಒನ್ ಹುಟ್ಟಿದ ಮೇಲೆ ಯಾಕೋ ಇಬ್ರು ಮನೇಲಿ ಬಿಟ್ಟು ಹೋಗಲಿಕ್ಕೆ ಬೇಜಾರು ಅನಿಸ್ತಿತ್ತು, ಗಿಲ್ಟ್ ಫೀಲಿಂಗ್ ಆಗ್ತಾಯಿತ್ತು ಯಾವಾಗ್ಲೂ. ಆವಾಗ ಕೆಲಸ ಬಿಟ್ಟೆ ನಾನು. ಕೆಲಸ ಬಿಟ್ಬಿಟ್ಟು ಅವ್ರನ್ನೇ ನೋಡ್ಕೋಬೇಕು ಅಂತ ಮನೇಲಿದ್ದೆ. ಸೊ 7 years ಕೆಲಸಕ್ಕೆ ಹೋಗಲಿಲ್ಲ ನಾನು. ಸೊ ಆ ಟೈಮು ಒಂಥರ ತುಂಬಾ ಗೊಂದಲ ಇತ್ತು. ಫಸ್ಟು ಕೆಲಸ ಬಿಟ್ಟಾಗ ಏನು ಖುಷಿಯಾಗಿ ಬಿಡಲಿಲ್ಲ, ಒತ್ತಡ ಇತ್ತು. ಅಂದರೆ ನನ್ನ ಮನಸ್ಸಲ್ಲಿ ಒತ್ತಡ ಇತ್ತು, ಯಾರೂ ನನಗೆ ಫೋರ್ಸು ಮಾಡಲಿಲ್ಲ ಬಿಡಿ ಅಂತ. ಬಿಟ್ಟ ಮೇಲೆ ಅಯ್ಯೋ ನನ್ನ ಕೆಲಸ ಬಿಟ್ಟೆ ಮನೇಲೇ ಕೂತ್ಕೋಬೇಕು, ಒಂಥರ ನನ್ನ ಕೆಲಸಲ್ಲೂ ಚೆನ್ನಾಗಿದ್ದೆ. ಸೊ ಇಷ್ಟೆಲ್ಲ ಬಿಟ್ಬಿಟ್ಟು ಮನೇಲಿ ಕೂರ್ತಿದ್ದೀನಲ್ಲ ಅಂತ ಒಂದು ಕೊರತೆ ಕಾಡ್ತಾ ಇತ್ತು. ಬಟ್ ಅದೇ ಕೊರತೆಯಲ್ಲಿ ಮುಳುಗೋಗಿದ್ರೆ ಡೆಫಿನೆಟ್ಲಿ ನಮಗೆ ಮೇಲೆ ಬರಲಿಕ್ಕೂ ಕಷ್ಟ ಅನಿಸುತ್ತೆ, ಮನೇಲಿರೋರ್ಗೂ ಸುಖ ಇರಲ್ಲ. ಸೊ ಆವಾಗ ಇಲ್ಲ, ನಾನೇ ಡಿಸೈಡ್ ಮಾಡಿದ್ದಿದ್ದು ಹೆಂಗಾದರೂ ನಾನು ಇದರಿಂದ ಆಚೆ ಬರಬೇಕು ಅಂದ್ಬಿಟ್ಟು ಮಕ್ಕಳನ್ನ ಸ್ಪೋರ್ಟ್ಸ್ಗೆ ಹಾಕಿದೆ. ಅವ್ರ ಜೊತೆ ನಾನು ಶುರು ಮಾಡಿಕೊಂಡೆ. ಅಲ್ಲಿ ಒಂಥರ ನನಗೆ ಜರ್ನಿ ಶುರುವಾಗಿದ್ದು ಸೆಕೆಂಡ್ ಫೇಸ್ ಸ್ಪೋರ್ಟ್ಸಲ್ಲಿ. ಅವ್ರಿಗೆ ರನ್ನಿಂಗ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ಗಿಟಾರ್ ಕ್ಲಾಸಸ್ ಆಗಲಿ, ಈ ಥರ ಏನೇ ಕ್ಲಾಸಸ್ ಆದರೂ ತೊಗೊಳಕ್ಕೆ ಶುರು ಮಾಡಿದೆ ನಾನು. ಸೊ ಅದು ಒಂಥರ 2-3 hours ನನ್ನ ಹಾಬೀಸ್ ಡೆವಲಪ್ ಮಾಡಿಕೊಂಡೆ, ಜೊತೆಗೆ ಮಕ್ಕಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದೆ. ಇವಾಗ ಹಿಂದೆ ನೋಡಿದ್ರೆ ಐ ಥಿಂಕ್ ದಟ್ ವಾಸ್ ಎ ಗೋಲ್ಡನ್ ಪೀರಿಯಡ್ ಆ್ಯಂಡ್ ದ ಬೆಸ್ಟ್ ಡಿಸಿಷನ್ ದಟ್ ಐ ಮೇಡ್ ಇನ್ ಲೈಫ್. ಯು ಕ್ಯಾನ್ ನೆವರ್ ಗೆಟ್ ದಟ್ ಪೀರಿಯಡ್ ಬ್ಯಾಕ್ again ಅನಿಸುತ್ತೆ. ಮಕ್ಕಳಿಗೆ ಎಷ್ಟು ವರ್ಷ ಇದಕ್ಕೆ ಶುರು ಮಾಡಿದ್ರಿ ಇದೆಲ್ಲ? ಚಿಕ್ಕವನು ಹುಟ್ಟಿದಾಗಿಂದ ನಾನು ಕೆಲಸ ಬಿಟ್ಟಿದ್ದು. ಸೊ ಆಲ್ಮೋಸ್ಟ್ ಒಂದು 3-4 months ಆದಮೇಲೆ ತಕ್ಷಣ ಜಿಮ್ಗೆ ಹೋಗೋಕ್ಕೆ ಶುರು ಮಾಡಿದೆ, ರನ್ನಿಂಗ್ ಶುರು ಮಾಡಿದೆ. ಸೊ ಸ್ಲೋ ಆಗಿ ಅವಾಗ ಎಷ್ಟು 1 kilometer 2 kilometer ಓಡ್ತಾ ಇದ್ದೇನೋ ಅಷ್ಟೇ. ಸ್ಲೋ ಆಗಿ ಅದು ಬಿಲ್ಡಪ್ ಆಗ್ತಾ ಹೋಯಿತು. ವಾವ್, ಅಂದ್ರೆ ಮಕ್ಕಳನ್ನ ಸ್ಪೋರ್ಟ್ಸ್ಗೆ ಹಾಕಿ ಶುರು ಆಯ್ತಲ್ಲ? ಹೌದು, ಅದು ನನಗೂ ಬ್ಯುಸಿ ಮಾಡ್ಕೋಬೇಕು ಅಂದ್ಬಿಟ್ಟು ಅವ್ರ ಜೊತೆನೇ ಶುರು ಮಾಡ್ಕೊಂಡಿದ್ದೆ. ಐ ಥಿಂಕ್ ದಟ್ಸ್ ಅ ಬೆಸ್ಟ್ ವೇ ಎಲ್ರಿಗೂ, ಸ್ಪೆಷಲಿ ಫಾರ್ ವಿಮೆನ್, ಫಾರ್ ಮದರ್ಸ್ ಎಸ್ಪೆಷಲಿ. ಅವ್ರನ್ನ ಕಳಿಸ್ಬಿಟ್ಟು ಆರಾಮಾಗಿರೋದಾಗಲಿ. ಇವಾಗ ಈಗಲೂ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಲಿ ಎಲ್ಲರೂ ಹೋಗಿ ನೋಡಿದಾಗ ಮಕ್ಕಳನ್ನ ಬಿಡ್ತಾರೆ, ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಅದ್ರ ಬದಲು ನೀವು ಧುಮುಕಿ, ನೀವು ಕಲೀರಿ, ನಿಮ್ಮ ಟೈಮು ಹಾಳಾಗೋದಿಲ್ಲ, ಅವಾಗ ಫಿಟ್ ಆಗಿರ್ತೀರ. ಸೊ ಐ ಥಿಂಕ್ ಆ ಮೈಂಡ್ಸೆಟ್ಟಿಂದ ಶುರು ಮಾಡಿ ನಾನು ಸುಮಾರು
ಆದರೆ ಏನಾಗುತ್ತೆ ನೋಡಿ, ಹೆಣ್ಮಕ್ಳಿಗೆ ಅದು ಎಸ್ಪೆಷಲಿ ವರ್ಕಿಂಗ್ ವಿಮೆನ್, ಬ್ಯುಸಿ ಇರೋ ಹೆಣ್ಮಕ್ಳಿಗೆ ಮದುವೆ ಆಗಿ ಮಕ್ಕಳಾದ ನಂತರ ಸಡನ್ ಆ ಪ್ರೊಫೆಷನ್ ಬ್ರೇಕ್ ಇದೆಯಲ್ಲ, ಅವ್ರು ಸ್ವಲ್ಪ ಡಿಪ್ರೆಷನ್ ಬಿಡ್ಬೋದು, ಸ್ಟ್ರೆಸ್ ಬಿಡ್ಬೋದು. ನೀವು ಬಹುಶಃ ಎದುರಿಸಿರ್ತೀವಿ. ಹೌದು, ಅದೇ ಹೇಳಿದ್ದು ನಾನು. ನನಗೂ ತಕ್ಷಣ ಬಿಟ್ಟಿದ ತಕ್ಷಣ ಒಂಥರ ಬೇಜಾರಾಯಿತು. ಖುಷಿಯಿಂದ ಏನು ಬಿಡಲಿಲ್ಲ ನಾನು. ಬಿಡುವಾಗ ನನ್ನ ಮನಃಶಾಂತಿಗಾಗಿ ಮಕ್ಕಳ ಜೊತೆ ಇರಬೇಕು ಅಂತ ಬಿಟ್ಟಿದ್ದೆ ಹೊರತು ಕೆಲಸ ಇಷ್ಟ ಇಲ್ಲ ಅಂತ ಬಿಡಲಿಲ್ಲ. ಬಿಟ್ಟ ಮೇಲೆ ಅದು ಬರೀ ಮನೆ ಕೆಲಸ, ಮಕ್ಕಳು ಕೆಲಸ ಅದೇ ಆಗೋಗುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಡಿಪ್ರೆಸ್ಸಿಂಗ್. ಅದು ನಾವು ಮನಸ್ಸು ಮಾಡಿಬಿಟ್ಟು ಆಚೆ ಬರಬೇಕು. ನಂಗೆ ಸಪೋರ್ಟ್ ಸಿಸ್ಟಮ್ ಇದೆ, ನಮ್ಮ ಅತ್ತೆಮ್ಮ ಅವ್ರ ಜೊತೆಲಿದ್ರು. ಸೊ 1-2 hours ನಾನು ಬಿಟ್ಬಿಟ್ಟು ಆಚೆ ಹೋಗ್ಬೋದಿತ್ತು. ಸೊ ಹಾಗಾಗಿ ಆ ಟೈಮ್ನ ಯೂಸ್ ಮಾಡಿಕೊಂಡು ನಾನು ಹಾಬೀಸ್ನ ಡೆವಲಪ್ ಮಾಡಿಕೊಂಡೆ. ಏನು ಹಾಬೀಸ್ ಇದೆ ನಿಮಗೆ? ಎನಿ ಕೈಂಡ್ ಆಫ್ ಸ್ಪೋರ್ಟ್ಸ್. ಸ್ವಿಮ್ಮಿಂಗ್ ಸ್ಟಾರ್ಟೆಡ್ ಲರ್ನಿಂಗ್ 45 yearsಲ್ಲಿ ಶುರು ಮಾಡಿದ್ದು. ಅಲ್ಲಿ ತನಕ ನಂಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ. ಸ್ಪೋರ್ಟ್ಸ್ ಇಸ್ ಪ್ರಯಾರಿಟಿ ಫಸ್ಟು. ಅದು ಬಿಟ್ಬಿಟ್ಟು ಕುಕ್ಕಿಂಗು ಭಾರಿ ಇಷ್ಟ. ಮನೇಲಿ ಎಲ್ರಿಗೂ ಗುಡ್ ಫುಡ್ ತಿನ್ನೋಕೆ ಇಷ್ಟ. ಸೊ ಐ ಲೈಕ್ ಟು ಕುಕ್ ಫಾರ್ ದೆಮ್. ಅದು ಬಿಟ್ಟರೆ ಕೂತ್ಕೊಂಡು ಮಾಡೋ ಕೆಲಸಗಳಂತೂ ಆಗಲ್ಲ ನನಗೆ. ಓಡಾಡ್ಕೊಂಡು ಏನೇ ಮಾಡೋಕ್ಕೆ ಹೇಳಿ ಮಾಡ್ತೀನಿ. ನೀವು ಕೆಲಸ ಬಿಟ್ಟಿದ್ದು ಎಷ್ಟನೇ ಏಜ್ಗೆ? ನಾನು ಕೆಲಸ ಬಿಟ್ಟಿದ್ದು 2004ಅಲ್ಲಿ. ಸೊ 2071 to 2004 ಅಂದರೆ ಎಷ್ಟು ವರ್ಷ ಆಯಿತು? 71 ಬಾರ್ನ್ ನೀವು? 71 ಬಾರ್ನ್, 34. ಸೊ 34ನೇ ವರ್ಷಕ್ಕೆ ಕೆಲಸ ಬಿಟ್ರಿ ನೀವು? ಹೌದು. ಅಂದರೆ ನಿಮ್ಮ ಮಕ್ಕಳು 6-7ನೇ ವಯಸ್ಸಲ್ಲಿದ್ದಾಗ? ಚಿಕ್ಕವನು ಹುಟ್ಟೋಕ್ಕೂ ಮುಂಚೆ 1 ತಿಂಗಳು ಹುಟ್ಟೋಕ್ಕೂ ಮುಂಚೆ ಬಿಟ್ಟೆ 2004ಅಲ್ಲಿ. ಅವನು ಹೋಟೆಲಿದ್ದಾಗ. ಓಕೆ, ನೀವು ಹಾಬಿ ಶುರು ಮಾಡಿದ್ದು ಎಷ್ಟನೇ ವಯಸ್ಸು? ಈಗ ನೀವು ಬ್ಯುಸಿ ಆಗಕ್ಕೆ ಶುರು ಮಾಡಿದ್ದು, ಲೈಕ್ ನಾನೇ ಬ್ಯುಸಿ ಇರಬೇಕು? ಚಿಕ್ಕವನು ಒಂದು 3-4 months ಇದ್ದಾಗಿದ್ದ ಜಿಮ್ ಶುರು ಮಾಡಿಕೊಂಡೆ ಫಸ್ಟು. ಬೆಳಿಗ್ಗೆ ಹೊತ್ತು ಅವನು ಮಲಗಿದಾಗ ಹೋಗ್ಬಿಟ್ಟು ಜಿಮ್ಗೆ ಹೋಗಿ ಬರ್ತಾ ಇದ್ದೆ 1 or 2 hours. ಸೊ ಆಮೇಲೆ ಮಧ್ಯಾಹ್ನ ಮಲಗಿದ್ದು ಯಾವಾಗ ಟೈಮ್ ಸಿಕ್ಕಿದ್ರು ಆ ಟೈಮ್ನ ಯೂಸ್ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದೆ. ಆಮೇಲೆ ಅವ್ರು ದೊಡ್ಡವರಾಗಿ ಒಂದು 3 years 4 years ಆದಮೇಲೆ ಅವ್ರನ್ನ ಕ್ಲಾಸಸ್ಗೆ ಹಾಕ್ಬಿಟ್ಟು ಅವ್ರ ಜೊತೆ ನಾನು ಹೋಗ್ಲಿಕ್ಕೆ ಶುರು ಮಾಡಿದೆ. ಜ್ಞಾಪಕ ಇದೆ ನಂಗೆ, ಚಿಕ್ಕ ಮಗ ಐ ಥಿಂಕ್ 5 years ಇದ್ದಾಗ ಅವನಿಗೂ ಸೈಕಲ್ ಕೊಡಿಸಿದ್ದೆ. ನಾನು ಸೈಕಲ್ ಅವ್ನಿಗೆ ಯಾವಾಗ 50 kilometers ಹೊಡೆದಿದ್ದೆ ನನ್ನ ಜೊತೆ, ಬರೀ 5 years ಇದ್ದಾಗ. ಹಾಂ. ಸೊ ಐ ಥಿಂಕ್ ಬೆಸ್ಟ್ ವೇ ಫಾರ್ ವಿಮೆನ್, ವಿ ಆರ್ ಬ್ಲೆಸ್ಡ್ ಆ್ಯಕ್ಚುಲಿ. ನಾವು ಅನ್ಕೋತೀವಿ ನಮಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಮಕ್ಕಳ ಜೊತೆನೇ ಮಾಡಿದ್ರೆ ಎಷ್ಟೊಂದು ಮಾಡ್ಬೋದು ಅನ್ಸುತ್ತೆ ನನಗೆ. ನನ್ನ ಮನೇಲಿ ಕೂಡಾಕ್ಬಿಟ್ಟಿದ್ಯಾ ಅಂತ ಗಂಡನ ಮೇಲೆ ರೇಗೋದು ಅದನ್ನೇ ಬದಲಾಯಿಸ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬ ಫಸ್ಟು ಅದು ಆ್ಯಂಗರ್ ಫೀಲಿಂಗ್ಸ್ ಆಗಲಿ ಒಂಚೂರು ಇರ್ತಿತ್ತು. ನಾನು ಮನೇಲೇ ಇರ್ತೀನಿ, ನಾನು ದುಡಿತಿಲ್ಲ, ನಾನು ಓದಿದ್ದೀನಿ ಅನ್ನೋದು ಗೊಂದಲ ಡೆಫಿನೆಟ್ಲಿ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದನ್ನೇ ನಾವು ಅದರಲ್ಲೇ ಮುಳುಗೋದ್ರೆ ಖಂಡಿತ ನಮಗೂ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಅದ್ರ ಬದಲು ಬೇರೆ ಏನಾದ್ರು ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದು. ಸೊ ಅದರಿಂದ ನೋಡಿ ಇವತ್ತು ಮಕ್ಕಳು ದೊಡ್ಡವರಾದ್ಮೇಲೆ ಮತ್ತೆ ಕೆಲಸಕ್ಕೆ ಸೇರಿದೆ, ಕೆಲಸನೂ ಮಾಡ್ತಾ ಇದ್ದೀನಿ. ಈ ಕಡೆ ಬೇರೆ ಬೇರೆ ಏನೇನೋ ಅಚೀವ್ಮೆಂಟ್ಸ್ ಮಾಡಲಿಕ್ಕೂ ಸಾಧ್ಯ ಆಯಿತು. ಬಟ್ ಅವತ್ತು ನೀವು ಡಿಪ್ರೆಷನ್ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಅದೇ ಮೈಂಡ್ಸೆಟ್ ಆಗಿದ್ದಿದ್ರೆ ಅದರಿಂದ ಆಚೆ ಬರಬೇಕು. ಐ ಥಿಂಕ್ ನಮ್ದು ಅಪ್ಬ್ರಿಂಗಿಂಗ್ ಏನಿದೆ, ಅದೇ ನಮ್ಮ ತಂದೆ ತಾಯಿ ಏನಾದರೂ ಸಾಧಿಸ್ಬೇಕು ಅನ್ನೋ ಛಲ ಕಲಿಸಿದ್ದು, ಅದು ನನ್ನಲ್ಲಿ ಆ ಥರ ಡಿಪ್ರೆಸ್ಡ್ ಫೀಲಿಂಗ್ ಇಟ್ಕೊಂಡು ಕೂತ್ಕೊಳ್ಳೋಕೆ ತುಂಬ ದಿವಸ ಆಗಲ್ಲ. ಅದರಲ್ಲೇ ಮುಳುಗೋಕಕ್ಕಂತೂ ಖಂಡಿತ ಇಲ್ಲ. ಇದು ಬಿಟ್ಬಿಟ್ಟು ಬೇರೆ ಮಾಡೋಣ ಅನ್ನೋದು, ಏನಾದರೂ ಸಾಧಿಸ್ಬೇಕು ಅನ್ನೋ ಛಲ ಜಾಸ್ತಿ ಇದೆ. ಸೊ ಹೀಗೆ ಸುಮಾರು ಈ ಥರ ಕಲೆಗಳು ಕಲಿತೆ, ಅವ್ರ ಜೊತೆ ಇದೆಲ್ಲ ಆಟ ಆಯಿತು. ಮತ್ತೆ 40 years ಆದಮೇಲೆ 2011ಅಲ್ಲಿ JSS ಅಲ್ಲಿ ಮತ್ತೆ ಕೆಲಸ ಖಾಲಿ ಇತ್ತು ನನ್ನ ಪೋಸ್ಟ್ಗೆ. ಸೊ ವಾಪಸ್ಸು ಅಪ್ಲೈ ಮಾಡಿದೆ, ಕೆಲಸ ಸಿಕ್ತು, ಕೆಲಸ ಸೇರಿಕೊಂಡೆ. ಮತ್ತೆ ಮಕ್ಕಳು ದೊಡ್ಡವರಾಗಿದ್ರು, ಸ್ಕೂಲ್ಗೆ ಹೋಗೋರು, ಫುಲ್ ಟೈಮ್ ಹೋಗೋರು, ಬೆಳಿಗ್ಗೆ ಹೋದರೆ ಸಂಜೆ ಬರೋರು. ಸೊ ಅವಾಗ ಒಂಥರ ನನಗೂ ಸಮಾಧಾನ ಆಯಿತು, ಅವ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂತ. ಸೊ ಅವ್ರನ್ನ ಕಳಿಸ್ಬಿಟ್ಟು ನಾನು ಕೆಲಸ ಹೋಗ್ಲಿಕ್ಕೆ ಶುರು ಮಾಡಿದೆ. ಸೊ ಅವಾಗ 40 years ಆದಾಗ ಫಸ್ಟ್ ಟೈಮು ಸ್ಟಾರ್ಟೆಡ್ ರನ್ನಿಂಗ್ ಶುರು ಮಾಡಿಕೊಂಡೆ. ಇಲ್ಲಿ ಮೈಸೂರು ಲೈಫ್ ಇಸ್ ಸೆಲೆಬ್ರೇಷನ್ ಅಂತ ಒಂದು ರೋಡ್ ರೇಸ್ ಇವೆಂಟ್ ಕಂಡಕ್ಟ್ ಮಾಡಿದ್ರು ಫಸ್ಟ್ ಇಯರ್ 2011 or 12. ಸೊ ಅಲ್ಲಿ ಸುಮ್ಮನೆ ತಮಾಷೆಗಾಗಿ 10 kilometers ಸೈನ್ ಅಪ್ ಮಾಡಿದೆ, ಹೋಗಿ ಮುಗಿಸ್ಕೊಂಡು ಬರೋಣ, ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ರು, ಅವ್ರ ಜೊತೆ ಮಜಾ ಮಾಡೋಣ ಅಂತ. ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಒಂದು 4 ದಿವಸ ಆದಮೇಲೆ ಆರ್ಗನೈಸರ್ಸ್ ಮನೆಗೆ ಬಂದುಬಿಟ್ಟು ಒಂದು ಬ್ಯಾಗ್ ಕೊಟ್ಬಿಟ್ಟು ಏನೇನೋ ಒಂಚೂರು ಗುಡೀಸ್ ಎಲ್ಲ ಕೊಟ್ಟು, ನೀವು 4th ಬಂದಿದ್ದೀರಾ ಈ ರೇಸಲ್ಲಿ ಅಂತ ಹೇಳಿದ್ರು. 10 kilometers? ಹಾಂ, 10 kilometers. ಸೊ ಆವಾಗ ಒಂಥರ ಎಚ್ಚರ ಆಯಿತು ನನಗೆ. ಏನೂ ಟ್ರೈನಿಂಗ್ ಮಾಡಿರಲಿಲ್ಲ, ಏನೂ ಇಲ್ಲ, ಹಾಗೇ 10 kilometers 4th ಬಂದಿದ್ದೀನಿ ಅಂದರೆ ಇನ್ನು ಟ್ರೈನಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂದ್ಬಿಟ್ಟು ಆ 10 kilometers ಓಟದಿಂದ ಶುರುವಾಗಿತ್ತು. ಆ ಪುಷ್ ಅವ್ರು ಏನು ರೆಕಗ್ನಿಷನ್ ಕೊಟ್ಟರೋ ನನಗೆ, ಅದು ಒಂಥರ ಮುಂದೆ ತಳ್ತು ನನಗೆ. ಓಕೆ.
ಸೊ ಅದಾದಮೇಲೆ 10 ಕಿಲೋಮೀಟರ್ಸಿಂದ ಹಾಫ್ ಮ್ಯಾರಥಾನ್ ಓಡ್ಲಿಕ್ಕೆ ಶುರು ಮಾಡಿದೆ. ಹಾಫ್ ಮ್ಯಾರಥಾನ್ 21.1 ಕಿಲೋಮೀಟರ್ಸು. 21ಇಂದ ಫುಲ್ ಮ್ಯಾರಥಾನ್ ಓಡ್ಲಿಕ್ಕೆ ಶುರು ಮಾಡಿದೆ, 42.2 ಕಿಲೋಮೀಟರ್ಸು. ಸೊ ಈ ಮೋಸ್ಟ್ ಆಫ್ ದ ರೇಸಸ್, ಯಾವ ರೇಸಸ್ ಓಡಿನೋ ಎಲ್ಲದರಲ್ಲೂ ಫಸ್ಟ್ ಬರ್ತಾಯಿದ್ದೆ. ಸೊ ರನ್ನಿಂಗ್ ಒಂಥರ ಸ್ಟ್ರಾಂಗ್ ಪಾಯಿಂಟ್ ಇತ್ತು ನನಗೆ. ಸೊ ಬೆಳಿಗ್ಗೆ ಇವತ್ತು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಕಾಲೇಜ್ಗೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ, ಸಂಜೆ ಇವತ್ತು ಮನೆ, ಹೀಗೆ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೆ. ಫುಲ್ ಬ್ಯುಸಿ. ಹಾಂ, ಬ್ಯುಸಿ. ಒನ್ ಟೈಮಲ್ಲಿ ಮನೇಲಿದ್ದು ಸ್ವಲ್ಪ ಒತ್ತಡ ಆಯಿತು, ಈಗ ಫುಲ್ ಬ್ಯುಸಿ. ಹಾಂ, ಇವಾಗ ಫುಲ್ ಇನ್ನೂ ಎಕ್ಸ್ಟ್ರಾ ಒಂಥರ ತಲೆ ಮೇಲೆ ಹೇಳ್ಕೊಂಡಂಗೆ ಆಯ್ತು ಇವಾಗ. ಅದನ್ನು ಬಿಡೋಕ್ಕಾಗ್ತಾ ಇರಲಿಲ್ಲ, ಇದನ್ನು ಬಿಡೋಕ್ಕಾಗ್ತಾ ಇರಲಿಲ್ಲ. ಪ್ಲಸ್ ಸಾಯಂಕಾಲ ಮಕ್ಕಳನ್ನು ನೋಡ್ಕೋಬೇಕು, ಅವ್ರದ್ದು ಹೋಮ್ವರ್ಕ್ ಆಗಲಿ ಏನೇ ಆಗಲಿ ಅದು ಇತ್ತು. ಸೊ ಹೀಗೆ ನಡೀತಾ ಹೋಯಿತು. ಒಂದು 40ಇಂದ 45 ತನಕ ರನ್ನಿಂಗ್ ತುಂಬ ಮಾಡ್ತಾಯಿದ್ದೆ. ಮಕ್ಕಳ ಜೊತೆ ಸೈಕ್ಲಿಂಗ್ ಶುರು ಮಾಡಿಕೊಂಡೆ. ಆಮೇಲೆ ಸೈಕ್ಲಿಂಗ್ ಮಾಡ್ತಾ ಮಾಡ್ತಾ ಅದು ಹೇಗಾಗೋಯ್ತು ಅಂದರೆ, ಬೇರೆ ಸೈಕ್ಲಿಂಗ್ ಫ್ರೆಂಡ್ಸ್ ಸಿಕ್ಕಿದ್ರು ಹೂ ಆರ್ ಸೀರಿಯಸ್ ಸೈಕ್ಲಿಸ್ಟ್. ಸೊ ಅವ್ರ ಜೊತೆ ಸೇರಿಕೊಂಡು ಒಂದು ದಿವಸದಲ್ಲಿ 300 ಕಿಲೋಮೀಟರ್ಸು ಸೈಕಲ್ ಮಾಡಿದ್ದೀವಿ 16.5 hours. ಇಲ್ಲಿಂದ ಬೇಲೂರು ಹಳೆಬೀಡಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದೀವಿ. ಇನ್ನು 16 ಗಂಟೆ. ಸೊ ಸೈಕ್ಲಿಂಗ್ ಒಂಥರ ತುಂಬ ಸೀರಿಯಸ್ ಆಗೋಯ್ತು ಆವಾಗ. ಇಲ್ಲಿಂದ ಗೋವಾಗೆ ಹೋಗಿದ್ದೀವಿ, ಮನಾಲಿಯಿಂದ ಲೇ ಹೊಡೆದಿದ್ದೀವಿ ಸೈಕಲ್. ಹಾಂ, ಸೈಕಲ್. ಇಲ್ಲಿಂದ ಊಟಿಗೆ ಹೋಗಿದ್ದೀವಿ. ಈ ಥರ ಸೈಕ್ಲಿಂಗೂ ತುಂಬ ಒಂಥರ ರನ್ನಿಂಗ್ ಜೊತೆ ಸೈಕ್ಲಿಂಗ್ ಹುಚ್ಚು ಶುರು ಆಯಿತು. ಸೊ ಸೈಕ್ಲಿಂಗ್ ಮಾಡಿಕೊಂಡು ಅಷ್ಟರೊಳಗೆ ಮೈಸೂರಲ್ಲಿ ಒಂದಿಬ್ಬರು ಇದ್ದರು, ಪ್ರಜ್ವಲ್ ಮತ್ತು ಅಜಿತ್ ಅಂದೂರ್ ಅಂತ. ಅವರಿಬ್ಬರು ಟ್ರಯಾಥ್ಲಾನ್ ಅಂತ ಮಾಡ್ತಾಯಿದ್ರು ಸ್ಪೋರ್ಟು. ಅವಾಗ ಟ್ರಯಾಥ್ಲಾನ್ ಅಂದರೆ ನನಗೇನು ಅಂತ ಖಂಡಿತ ಗೊತ್ತಿರಲಿಲ್ಲ, ಕೇಳೂ ಇರಲಿಲ್ಲ ಏನು ಅಂತ. ಈ ಟ್ರಯಾಥ್ಲಾನಲ್ಲಿ ಫಸ್ಟು ಈಜು ಮಾಡಬೇಕು, ಈಜಾದಮೇಲೆ ಸೈಕ್ಲಿಂಗ್ ಮಾಡಬೇಕು, ಸೈಕ್ಲಿಂಗ್ ಆದಮೇಲೆ ಓಡಬೇಕು. ಈ ಮೂರೂ ಒಂದಾದ್ಮೇಲೆ ಒಂದು ಮಾಡಿ ಫಿನಿಷ್ ಮಾಡಬೇಕು. ಅದು ಒಂದು ಟ್ರಯಾಥ್ಲಾನ್ ಈವೆಂಟ್ ಅಂತ ಹೆಸರು. ಸೊ ಇದು ಹಿಂಗೆ ಮಾಡ್ತಾರಪ್ಪ, ಸೈಕ್ಲಿಂಗ್ ಮಾಡ್ತಾಯಿದ್ದೆ, ರನ್ನಿಂಗ್ ಮಾಡ್ತಾಯಿದ್ದೆ, ಬಟ್ ಈಜು ಖಂಡಿತ ಬರ್ತಾ ಇರಲಿಲ್ಲ ನನಗೆ. ಸೊ ಹೇಗೆ ಮಾಡ್ತಾರೆ, ಇದು ತುಂಬ ಚಾಲೆಂಜಿಂಗ್ ಅಲ್ಲ, ನಾನು ಮಾಡಬೇಕು ಅಂತ ಆಸೆ ಶುರುವಾಯಿತು. ಆವಾಗ 45 ವರ್ಷ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ, ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದೆ. ಸೊ ಸ್ವಿಮ್ಮಿಂಗು ತುಂಬಾ ಕಷ್ಟಪಟ್ಟೆ, ಸೈಕ್ಲಿಂಗ್ ಆಗಲಿ ರನ್ನಿಂಗ್ ಥರ ಸುಲಭವಾಗಿ ಬರಲಿಲ್ಲ. ಅದು ಟೆಕ್ನಿಕಲ್ ಸ್ಪೋರ್ಟು. ಮತ್ತು ಇಲ್ಲಿ ಸುಮಾರು ಜನ ಕೋಚಸ್ ಏನಿದ್ದಾರೋ ಮೈಸೂರಲ್ಲಾಗಲಿ ಎಲ್ಲರೂ ಒಳ್ಳೆ ಮಕ್ಕಳಿಗೆ ಹೇಳ್ಕೊಂಡಂಗೆ ಹೇಳ್ಕೊಡ್ತಾರೆ. ಆದರೆ ನಮ್ಮ ಅಡಲ್ಟ್ ಬಾಡಿ ಅಷ್ಟು ಫ್ಲೆಕ್ಸಿಬಲ್ ಇರಲ್ಲ, ಡಿಫ್ರೆಂಟಾಗಿ ಹೇಳ್ಕೊಡ್ಬೇಕು. ಅದು ಒಂದು 3-4 ವರ್ಷ ಕಷ್ಟಪಟ್ಟು ಕೊನೆಗೆ ಒಂದು ಒಳ್ಳೆ ಕೋಚ್ ರೂಪೇಶ್ ಅಂತ ಸಿಕ್ಕಿದ್ರು ನನಗೆ. ಅವ್ರು ಸಿಕ್ಕಿದ ಮೇಲೆ ಸುಮಾರು ಇಂಪ್ರೂವ್ ಆಯಿತು ಸ್ವಿಮ್ಮಿಂಗು. ಸೊ ಈಗ ಈ ಟ್ರಯಾಥ್ಲಾನ್ ಮಾಡಬೇಕು ಅಂತಂದರೆ, ಟ್ರಯಾಥ್ಲಾನಲ್ಲಿ ಐರನ್ ಮ್ಯಾನ್ ಟ್ರಯಾಥ್ಲಾನ್ ಅಂತ ಇದೆ. ಈ ಐರನ್ ಮ್ಯಾನ್ ಟ್ರಯಾಥ್ಲಾನ್ ಅಂತ ಬಿರುದು ತೊಗೋಬೇಕು ಅಂತಂದರೆ, ಇದು ವಿಶ್ವದಲ್ಲೇ ಟಫೆಸ್ಟ್ ಒನ್ ಡೇ ಟ್ರಯಾಥ್ಲಾನ್ ಇವೆಂಟ್. ಅದನ್ನು ಮುಗಿಸ್ಬೇಕು ಅಂದರೆ 3.8 ಕಿಲೋಮೀಟರ್ ಸ್ವಿಮ್ ಮಾಡಬೇಕು. ಇದು ಸ್ವಿಮ್ಮಿಂಗು ಪೂಲಲ್ಲ, ಓಷನ್ ಆಗಲಿ ಲೇಕಲ್ಲಾಗಲಿ ಸಿಯಲ್ಲಿ ಮಾಡಬೇಕು. ಓಪನ್ ವಾಟರ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ. ಅದು ಮುಗಿಸ್ 3.8 ಕಿಲೋಮೀಟರ್ಸ್. ಸೊ 3.8 ಕಿಲೋಮೀಟರ್ಸ್ ಮುಗಿಸಿ ಅದ ನಂತರ 180 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡಬೇಕು. ಸೈಕ್ಲಿಂಗ್ ಮುಗಿಸಿ 42.2 ಕಿಲೋಮೀಟರ್ಸ್ ಓಡಬೇಕು. ಒಂದಾದ್ಮೇಲೆ ಒಂದು ಟೋಟಲ್ ಇದಿಷ್ಟು 17 hours ಕೊಡ್ತಾರೆ ನಮಗೆ ಕಂಪ್ಲೀಟ್ ಮಾಡೋಕ್ಕೆ. ಸೊ ಇದಕ್ಕೂ ಐರನ್ ಮ್ಯಾನ್ ಟ್ರಯಾಥ್ಲಾನ್ ಅಂತ ಹೆಸರು ಇದಕ್ಕೆ. ಸೊ ಎಲ್ಲ ಟ್ರಯಾಥ್ಲೀಟ್ಸು ಒಂಥರ ಐರನ್ ಮ್ಯಾನ್ ಟ್ರಯಾಥ್ಲಾನ್ ಮಾಡಬೇಕು ಅನ್ನೋದು, ಇವಾಗ ಮೌಂಟೇನಿಯರ್ಸ್ಗೆ ಹೆಂಗೆ ಎವರೆಸ್ಟ್ ಹತ್ತಬೇಕು ಅನ್ನೋ ಹುಚ್ಚು, ಅದೇ ಥರ ಟ್ರಯಾಥ್ಲೀಟ್ಸ್ಗೆ ಐರನ್ ಮ್ಯಾನ್ ಟ್ರಯಾಥ್ಲಾನ್ ಮಾಡಬೇಕು ಅಂತ. ಸೊ ಸ್ವಿಮ್ಮಿಂಗ್ ಕಲ್ತಾದ್ಮೇಲೆ ಇದಕ್ಕಿಂತ ಚಿಕ್ಕ ಇವೆಂಟ್ಸ್ ಇರುತ್ತೆ, ಸ್ಪ್ರಿಂಟ್ ಅಂತ, ಇಲ್ಲ ಒಲಿಂಪಿಕ್ ಡಿಸ್ಟೆನ್ಸ್ ಅಂತ, ಹಾಫ್ ಐರನ್ ಡಿಸ್ಟೆನ್ಸ್. ಅದರಲ್ಲಿ ಎಲ್ಲನೂ ಕಮ್ಮಿ ಇರುತ್ತೆ. ಈಜ್ ಕಮ್ಮಿ ಇರುತ್ತೆ, ಸೈಕ್ಲಿಂಗ್ ಕಮ್ಮಿ ಇರುತ್ತೆ, ರನ್ನಿಂಗ್ ಕಮ್ಮಿ ಇರುತ್ತೆ. ಸೊ ಚಿಕ್ಕದಿಂದ ಶುರು ಮಾಡ್ಕೊಂಡು ಒಂದೊಂದೇ ವರ್ಷ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟು ಫೈನಲಿ 2019 ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲಿ ಐರನ್ ಮ್ಯಾನ್ ಕಂಪ್ಲೀಟ್ ಮಾಡಿದೆ 14.5 hours ಒಂದಾದ್ಮೇಲೆ ಒಂದು. ಇನ್ನೊಂದ್ಸಲ ಹೇಳಿ, ಟೋಟಲ್ ಅದೇನು? 3.8 ಕಿಲೋಮೀಟರ್ಸ್ ಸ್ವಿಮ್ಮು ಓಪನ್ ವಾಟರಲ್ಲಿ, ಫಾಲೋಡ್ ಬೈ 180 ಕಿಲೋಮೀಟರ್ಸ್ ಸೈಕ್ಲಿಂಗು, 42 ಕಿಲೋಮೀಟರ್ಸ್ ರನ್ನಿಂಗ್. ಇನ್ 14.5 hours ಕಂಪ್ಲೀಟ್ ಮಾಡಿದ್ದು. ಮತ್ತು ಇದು ಸೆಲ್ಫ್ ಸಪೋರ್ಟೆಡ್ ಇವೆಂಟ್. ಔಟ್ಸೈಡ್ ಯಾರ್ದು ಹೆಲ್ಪ್ ತೊಗೊಳಂಗಿಲ್ಲ. ನಾವು ಸೈಕಲ್ ಹೊಡಿಯುವಾಗ ಸೈಕಲ್ ಪಂಚರ್ ಆದರೆ ನಾವು ಟ್ಯೂಬ್ ತೊಗೊಂಡೋಗಿರ್ತೀವಿ, ನಾವೇ ಚೇಂಜ್ ಮಾಡ್ಕೋಬೇಕು. ಒಂದು ಚಿಕ್ಕ ಪಂಪ್ ತೊಗೊಂಡೋಗಿರ್ತೀವಿ, ಅದ್ರಲ್ಲಿ ನಾವೇ ಹೊಡ್ಕೋಬೇಕು. ಸೊ ಅದಕ್ಕೂ ಟ್ರೈನ್ ಮಾಡ್ಕೋಬೇಕು. ನಂಗೆ ಟ್ರೈನಿಂಗ್ ಮಾಡ್ಬೇಕಾದ್ರೆ ರನ್ನಿಂಗು, ಸ್ವಿಮ್ಮಿಂಗು, ಸೈಕ್ಲಿಂಗ್ಗಿಂತ ಪಂಚರ್ ಹೆಂಗೆ ಫಿಕ್ಸ್ ಮಾಡೋದು, ಹೆಂಗೆ ಚೇಂಜ್ ಮಾಡೋದು ಟ್ಯೂಬ್, ಅದು ತುಂಬ ಕಷ್ಟ ಅನಿಸ್ತು. ಸ್ಟಾರ್ಟಿಂಗ್ ಶುರು ಮಾಡಿದಾಗಂತೂ ಒಂದು 40 ನಿಮಿಷ ತೊಗೋತಾ ಇದ್ದೆ. ಕೊನೆಗೆ ಪ್ರಾಕ್ಟೀಸ್ ಮಾಡಿ 5-6 ನಿಮಿಷಕ್ಕೆ ಇಳೀತು.
ಸೊ ಇದು ಜಸ್ಟ್ ಸ್ಪೋರ್ಟ್ ಅಲ್ಲದೆ ಇದನ್ನು ನಮ್ಮ ಬಾಡಿ ನ್ಯೂಟ್ರಿಷನ್ ಆಗಲಿ, ರೇಸ್ ಟೈಮಲ್ಲಿ ಆ 14 hours 15 hours 16 hours ಏನು ತೊಗೋತೀವೋ, ಏನು ಕನ್ಸ್ಯೂಮ್ ಮಾಡಬೇಕು ಅದನ್ನು ಎಲ್ಲನೂ ಟ್ರೈನಿಂಗ್ ಮಾಡ್ಕೋಬೇಕು ನಮ್ಮ ಬಾಡಿ ಮೇಲೆ. ಪ್ಲಸ್ ಇದು ಸೈಕಲ್ದು ಫಿಕ್ಸ್ ಮಾಡೋದಾಗಲಿ, ಏನಾದರೂ ಆದರೆ ಸೈಕಲ್ಗೆ ಅದನ್ನು ನಾವೇ ನೋಡ್ಕೋಬೇಕು. ಸೊ ಅದನ್ನು ಎಲ್ಲ ಜೊತೆಲಿ ಅದೆಲ್ಲನೂ ಟ್ರೈನಿಂಗ್ ಮಾಡ್ಕೋಬೇಕು. ಸೊ ಈ ಟ್ರಯಾಥ್ಲಾನ್ಗೆ ಟ್ರೈನಿಂಗ್ ಮಾಡ್ಕೋಬೇಕು ಅಂತಂದರೆ ಹೆಂಗೆ ಟ್ರೈನಿಂಗ್ ಮಾಡ್ಕೊಳ್ಳೋದು ನನಗಂತೂ ಐಡಿಯಾ ಇರಲಿಲ್ಲ. ಸೊ ಅದಕ್ಕೆ ಟ್ರಯಾಥ್ಲಾನ್ ಸರ್ಟಿಫಿಕೇಷನ್ ಕೋಚ್ ಅಂತ ಮಾಡಿಕೊಂಡೆ. ಕೋಚಿಂಗ್ ಹೇಗೆ ಮಾಡಬೇಕು ಟ್ರಯಾಥ್ಲಾನು, ಯಾರಿಗೂ ಕೋಚ್ ಮಾಡೋಕ್ಕಂತಲ್ಲ, ನನಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಹೇಗೆ ಇದನ್ನು ಮಾಡಬೇಕು ಅಂದ್ಬಿಟ್ಟು ಆ ಸರ್ಟಿಫಿಕೇಷನ್ ಕೋರ್ಸ್ ಮಾಡಿಕೊಂಡೆ 2017. ಸೊ ಆವಾಗ ನಾನು ಮಾಡಿದಾಗ ಐ ವಾಸ್ ದ ಫಸ್ಟ್ ವುಮನ್ ಫ್ರಮ್ ಇಂಡಿಯಾ ಟು ಡೂ ದಟ್ ಐರನ್ಮ್ಯಾನ್ ಸರ್ಟಿಫಿಕೇಷನ್ ಕೋಚ್. ಯಾವ ವರ್ಷ? 2016 or 17, ಐ ಆಮ್ ನಾಟ್ ವೆರಿ ಶ್ಯೂರ್. ಇಂಡಿಯಾದ ಫಸ್ಟ್ ಕೋಚಿಂಗ್ ಸರ್ಟಿಫಿಕೇಷನ್ ಮಾಡ್ಕೊಂಡಿದ್ದು ನಾನು. ಇವಾಗ ಅದಾದಮೇಲೆ ಸುಮಾರು ಜನ ಮಾಡ್ಕೊಂಡಿದ್ದಾರೆ. ಬಟ್ ಐರನ್ ವುಮನ್ ನೀವು ಫಸ್ಟಾ? ಇಲ್ಲ, ಇಂಡಿಯಾದಲ್ಲಿ ನಾನು ಫಸ್ಟ್ ಅಲ್ಲ, ನಮ್ಮ ಮೈಸೂರಲ್ಲಿ ಫಸ್ಟ್. ಮೈಸೂರು ಫಸ್ಟ್. ಕರ್ನಾಟಕದಲ್ಲೂ ಮಾಡಿದ್ದಾರೆ. ತುಂಬ ಹಿಂದೆನೆ ನಮ್ಮ ಬೆಂಗಳೂರು ಹುಡುಗಿ ಒಬ್ರು ಅನು ಅಂತ, ಅಂದರೆ ಅವರು ಅಮೇರಿಕಲ್ಲಿ ಓದ್ತಾ ಇದ್ರು. ಸೊ ಅಮೇರಿಕಲ್ಲಿ ಇದ್ಕೊಂಡು ಅಲ್ಲಿ ಮಾಡಿದ್ರು. ಬಟ್ ಕರ್ನಾಟಕದವ್ರು ಅವರು. ಸೂಪರ್. ಸೊ 2016 ಐರನ್ ವುಮನ್ 19 ಕಂಪ್ಲೀಟ್ ಮಾಡಿದ್ದಾರೆ. 2019 ಡಿಸೆಂಬರ್ 1 ಇದು ಐರನ್ಮ್ಯಾನ್ ಕಂಪ್ಲೀಟ್ ಮಾಡಿದೆ. ವಾವ್. ಅಂದರೆ ಈ ಜರ್ನಿಯಲ್ಲಿ ಹೇಳಬೇಕು ಅಂದರೆ ನಂದು ಒಬ್ಬಳದೇ ಎಫರ್ಟ್ ಇಲ್ಲ, ಮನೆಯೆಲ್ಲ ಸಪೋರ್ಟ್ ಇತ್ತು. ಮತ್ತು ನನಗೆ ಟ್ರೈನಿಂಗಿಗೆ ಏನೇನು ಬೇಕು, ರನ್ನಿಂಗಿಗೆ ನಂದು ಒಬ್ಬರು ಫ್ರೆಂಡ್ ಬರ್ಟರ್ಸ್ ಅಂತ ಇದ್ದಾರೆ, ಅವರು ನನಗೆ ಇನ್ಪುಟ್ಸ್ ಕೊಡ್ತಾಯಿದ್ರು. ಅವರು ರನ್ನಿಂಗು ತುಂಬ ಓದಿದ್ದಾರೆ, ತಿಳ್ಕೊಂಡಿದ್ದಾರೆ. ಸೊ ಅವ್ರು ನನಗೆ ಪ್ಲ್ಯಾನ್ ಕೊಡ್ತಾಯಿದ್ರು ರನ್ನಿಂಗ್ದು. ಹಾಗೆ ಫ್ರೆಂಡ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ ಆಚೆ. ನಾವು ಹೋಗ್ಬಿಟ್ಟು ಅವ್ರನ್ನ ಐಡೆಂಟಿಫೈ ಮಾಡಿ ಹೆಲ್ಪ್ ಕೇಳಿದ್ರೆ ಖಂಡಿತ ಹೆಲ್ಪ್ ಮಾಡ್ತಾರೆ. ಸೊ ಈ ಜರ್ನಿಲಿ ಆ ಥರ ಸುಮಾರು ಜನನ ಮೀಟ್ ಮಾಡ್ತೀನಿ, ಅದು ಭಾರಿ ಖುಷಿ ಆಗುತ್ತೆ. ವೆರಿ ಹಂಬಲ್, ವೆರಿ ಕೈಂಡ್ ಪೀಪಲ್. ಇನ್ನೊಬ್ರು ಮಹೇಶ್ ಚೌಧರಿ ಅಂತ ಇದ್ದಾರೆ. ನಾನು ಸೈಕ್ಲಿಂಗ್ ಮಾಡಬೇಕು ಅಂತ ಅಂದಾಗ ಅವಾಗ ಟ್ರೈನಿಂಗ್ ಮಾಡಬೇಕು ಅಂದರೆ, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ 160 ಕಿಲೋಮೀಟರ್ ಸೈಕಲ್ ಮಾಡಬೇಕಿತ್ತು. ಇಲ್ಲಿಂದ ನಂಜನಗೂಡು ಹೋಗಿ ಬೇಗೂರ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾಯಿದ್ವಿ. ಸೊ ಫಸ್ಟ್ ಒಬ್ಬಳೇ ಹೋಗ್ತಾ ಇದ್ದೆ. ಒಂದು ಸತಿ ಯಾರೋ ಟೀಸ್ ಮಾಡಿದ್ರು, ಆಲ್ಮೋಸ್ಟ್ ಬಿದ್ದಿದ್ದೆ. ಆವಾಗ ಇವ್ರು ಮಹೇಶ್ ಚೌಧರಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಪ್ಲೀಸ್ ನನ್ನ ಜೊತೆ ಬನ್ನಿ. ಅವ್ರು ತುಂಬ ಒಳ್ಳೆ ಸೈಕ್ಲಿಸ್ಟು, ಅವ್ರ ಸ್ಪೀಡು ನನ್ನ ಸ್ಪೀಡ್ ಮ್ಯಾಚೇ ಆಗಲ್ಲ. ಅಂದ್ರೂ ಅವರು ನನಗೆ ಟ್ರೈನಿಂಗ್ ಆಗಬೇಕಲ್ಲ ಅಂತ ನನ್ನ ಜೊತೆನೇ ಹೊಡಿತಾಯಿದ್ರು. ಸೊ ಈ ಥರ ಜನಗಳು ಸಪೋರ್ಟು ತುಂಬಾ ಚೆನ್ನಾಗಿ ಸಿಕ್ಕಿತ್ತು ನನಗೆ. ನಾವು ಜಸ್ಟ್ ಕೇಳಬೇಕು ಅನಿಸುತ್ತೆ, ದೇ ವಿಲ್ ಬಿ ರೆಡಿ ಟು ಹೆಲ್ಪ್. ಸೊ ಇದು ಐರನ್ಮ್ಯಾನ್ ಮುಗೀತು 2019. ಅಷ್ಟರೊಳಗೆ ನೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮ್ಯಾರಥಾನ್, ಈ 42.2 ಕಿಲೋಮೀಟರ್ಸ್ ಮ್ಯಾರಥಾನ್ ಡಿಸ್ಟೆನ್ಸ್ ಓಡೋದು ಅಂದರೆ ಸುಲಭ ಅಲ್ಲ, ತುಂಬಾ ಕಠಿಣ ಅದು. ಅದರಲ್ಲೂ ಬಾಸ್ಟನ್ ಅಂತ USA ಮ್ಯಾರಥಾನ್ ನಡೆಯುತ್ತೆ. ಇದು ಓಲ್ಡೆಸ್ಟ್ ಮ್ಯಾರಥಾನು, ಟಫೆಸ್ಟ್ ಮ್ಯಾರಥಾನು, ಟೆರೈನ್ ವೈಸ್ ಆಗಲಿ, ವೆದರ್ ಕಂಡೀಷನ್ ವೈಸಲ್ಲಿ. ಮತ್ತು ಎಲ್ಲ ಮ್ಯಾರಥಾನ್ ರನ್ನರ್ಸ್ಗೂ ಬಾಸ್ಟನ್ ಓಡಬೇಕು ಅಂತ ಒಂಥರ ಆಸೆ, ಅದು ಬಕೆಟ್ ಲಿಸ್ಟ್ ಟಿಕ್ ಮಾಡ್ದಂಗೆ. ಸೊ ಬಟ್ ಇದನ್ನು ಓಡಬೇಕು ಅಂತಂದರೆ ಯಾರಾದರೂ ಸುಮ್ಮನೆ ಎನ್ರೋಲ್ ಮಾಡಲಿಕ್ಕಾಗಲ್ಲ. ನಾವು ಫಸ್ಟ್ ಕ್ವಾಲಿಫೈ ಆಗಬೇಕು. ಇಲ್ಲಿ ಇಂಡಿಯಾಲಾಗಲಿ ಬೇರೆ ದೇಶದಲ್ಲಾಗಲಿ ರೇಸಸ್ ಆಗುತ್ತೆ, ಮ್ಯಾರಥಾನ್ ರೇಸಸ್ಸು. ಈಗ ನಮ್ಮ ಇಂಡಿಯಾಲೂ ಡೆಲ್ಲಿ, ಮುಂಬೈ, ಬೆಂಗಳೂರಲ್ಲೆಲ್ಲ ಆಗುತ್ತೆ. ಆ ರೇಸಸ್ಸಲ್ಲಿ ನಾವು ಓಡಿಬಿಟ್ಟು ನಮ್ಮ ಏಜು ಮತ್ತು ನಮ್ಮದು ಜೆಂಡರ್ಗೆ ಕ್ವಾಲಿಫೈಯಿಂಗ್ ಟೈಮ್ ಅಂತ ಇರುತ್ತೆ. ಇವಾಗ ನನ್ನ ಏಜ್ಗೆ ಆವಾಗ 3 hours 15 minutes ಇತ್ತು. ಅಷ್ಟರೊಳಗೆ 42 ಕಿಲೋಮೀಟರ್ಸ್ ಮುಗಿಸ್ಬೇಕು. ಅದು ಮುಗಿಸಿದ್ರೆ ನಾನು ಆ ಟೈಮಿಂಗ್ನ ತೋರಿಸ್ಕೊಂಡು ಆ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಬೋದು ಬಾಸ್ಟನ್ಲಿ. ಅಲ್ಲಿ ಸೆಲೆಕ್ಟ್ ಆದರೆ ನಾನು ಓಡ್ಬೋದು. ಸೊ ಈ ಥರ 2015 3 ಸತಿ ಸೆಲೆಕ್ಟ್ ಆಗಿದೆ. ಬಟ್ ಕಾರಣಾಂತರದಿಂದ ಅಲ್ಲಿಗೆ ಹೋಗಿ ಓಡ್ಲಿಕ್ಕಾಗಿರಲಿಲ್ಲ ನನಗೆ. ಸೊ ಈ 2019 ಆದಮೇಲೆ ಸೀರಿಯಸ್ ಆಗಿ ನೆಕ್ಸ್ಟ್ ಬಾಸ್ಟನ್ ಓಡಬೇಕು ಅಂತ ಗುರಿ ಇಟ್ಕೊಂಡು ಟ್ರೈನಿಂಗ್ ಮಾಡ್ತಾಯಿದ್ದೆ. 21 ಬೆಂಗಳೂರು ಮ್ಯಾರಥಾನಲ್ಲಿ ಓಡಿ ಕ್ವಾಲಿಫೈ ಆದೆ. ಒನ್ ಆಫ್ ದ ಬೆಸ್ಟ್ ಟೈಮಿಂಗ್ಸ್ 2 hours 47 minutes ಓಡಿದೆ. ಸೊ ಅದಾದಮೇಲೆ ಕ್ವಾಲಿಫೈಯೂ ಆಯಿತು. 21 ಕೋವಿಡ್ ಆಯಿತು. ಕೋವಿಡ್ ಟೈಮಲ್ಲಿ ನಂದು ವೀಸಾ ಎಕ್ಸ್ಪೈರ್ ಆಯಿತು. 21 ಕ್ವಾಲಿಫೈ ಆಗಿದ್ರು, 22 ಹೋಗೋಕ್ಕಾಗಲಿಲ್ಲ. ಸೊ ಮತ್ತೆ 22 ಅವ್ರು ಏನು ಮಾಡಿದ್ರು, ಅವಾಗ ಬಾಸ್ಟನ್ ಅವರು ಆರ್ಗನೈಸರ್ಸು 1 ವರ್ಷ ಇದ್ದಿದ್ದವ್ರಿಗೆ ಯಾರ್ಯಾರು ವೀಸಾ ಇಲ್ದಿರೋ ನೆಕ್ಸ್ಟ್ ಇಯರು ಇದೇ ಕ್ವಾಲಿಫೈಯಿಂಗ್ ಟೈಮ್ ಇಟ್ಕೊಂಡು ಅಪ್ಲೈ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟರು. ಇಲ್ಲದೇ ಯೂಶ್ವಲಿ ಆ ಕ್ವಾಲಿಫೈಯಿಂಗ್ ಟೈಮ್ 1 year ಮಾತ್ರ ವ್ಯಾಲಿಡ್ ಇರುತ್ತೆ. ನೆಕ್ಸ್ಟ್ ಇಯರ್ ಮತ್ತೆ ಓಡಬೇಕು ಅಂದರೆ ಇನ್ನೊಂದು ಸತಿ ಓಡಿ ನಾವು ಆ ಟೈಮಿಂಗ್ ಕ್ವಾಲಿಫೈಯಿಂಗ್ ಮಾಡ್ಕೋಬೇಕು. ಸೊ 23ಗೆ ಮತ್ತೆ ಅಪ್ಲೈ ಮಾಡಿದೆ, ಸೆಲೆಕ್ಟ್ ಆಯಿತು. ಸೊ ಎಲ್ಲ ಸಿದ್ಧತೆ ನಡ್ಕೊಂಡಿತ್ತು. ಯಾವಾಗಲೂ ಇದು ಬಾಸ್ಟನ್ ಮ್ಯಾರಥಾನ್ ಆಗೋದು ಏಪ್ರಿಲಲ್ಲಿ, 3rd Sunday ಆಫ್ ದ ಏಪ್ರಿಲಲ್ಲಿ. ಫೆಬ್ರವರಿ ಎಂಡ್ ತನಕ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ಕೊಂಡಿದ್ದೆ, ಪೀಕ್ ಆಫ್ ಟ್ರೈನಿಂಗು. ಅಷ್ಟರೊಳಗೆ ಇದ್ರ ಮಧ್ಯೆ ಏನಾಯಿತು, 2021 ಯಾರೊಬ್ಬರು ನನ್ನ ರನ್ನರ್ ಫ್ರೆಂಡು, ಅವ್ರು ಜಮ್ಶೆದ್ಪುರಲ್ಲಿ ಕೆಲಸ ಮಾಡ್ತಾಯಿದ್ರು, ಶರತ್ ಅಂತ. ಅವರು ಮೈಸೂರವರೇ.
ಬಟ್ ಜಮ್ಶೆಡ್ಪುರಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು ಹೇಳಿದ್ರು ಅವ್ರ ಕಂಪನಿಯಲ್ಲಿ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಅಂತ ಒಂದು ಅಡ್ವೆಂಚರ್ ಫೌಂಡೇಶನ್ ಇದೆ. ಬಚೇಂದ್ರಿ ಪಾಲ್ ಮೇಡಮ್ ಅವರು ಶುರು ಮಾಡಿರೋದು. ಬಚೇಂದ್ರಿ ಪಾಲ್ ಮೇಡಮ್ ಫಸ್ಟ್ ಇಂಡಿಯನ್ ಲೇಡಿ ಟು ಸಮ್ಮಿಟ್ ಎವರೆಸ್ಟ್ ಇನ್ 1984. ಸೊ ಅವ್ರು ನಡೆಸ್ತಾ ಇದ್ದಾರೆ. ಆ ಫೌಂಡೇಶನ್ನಿಂದ ಪ್ರತಿ ವರ್ಷ ಸುಮಾರು ಜನ ಎವರೆಸ್ಟ್ ಸಮ್ಮಿಟ್ ಮಾಡ್ತಾರೆ ಅಂತಂದರು. ಸೊ ಅವಾಗ ಇದು ಹೆಂಗೆ ಎವರೆಸ್ಟ್ ಅಂದರೆ ಒಂಥರ ನಮಗೆ ಕನಸಲ್ಲೂ ಅಂದ್ಕೊಳ್ಳೋಕ್ಕೆ ಆಗಲ್ಲ, ಕಾಮನ್ ಮ್ಯಾನ್ ಮಾಡ್ತಾರೆ ಅಂತ. ಇಟ್ಸ್ ಫಾರ್ ಬಿಗ್ ಮೌಂಟೇನಿಯರ್ಸ್ ಅಂತ ಅಂದ್ಕೊಂಡಿದ್ದು. ಸೊ ನನಗೆ ನಂಬಕ್ಕೆ ಆಗಲಿಲ್ಲ. ಇಲ್ಲ, ನೀವು ಅವ್ರ ಜೊತೆ ಹೋಗಿ ಟ್ರೆಕ್ಕಿಂಗ್ ಗೊತ್ತಾಗುತ್ತೆ ಅಂತಂದರು. ಸೊ 2021 ಅವ್ರ ಜೊತೆ ಒಂದು ಟ್ರೆಕ್ಕಿಂಗ್ ಹೋದೆ, ಆ ಗ್ರೂಪ್ ಜೊತೆ ಹೋದಾಗ ಅಲ್ಲಿ ಎವರೆಸ್ಟ್ ಸಮ್ಮಿಟ್ ಮಾಡಿದವರೊಬ್ಬರು ಬಂದಿದ್ದರು ನಮ್ಮ ಜೊತೆ ಟ್ರೆಕ್ಕಿಂಗು. ಸೊ ಅದು ನಾನು ಹತ್ತದು ನೋಡಿಬಿಟ್ಟು ಲಡಾಖ್ ರೀಜನಲ್ಲಿ ಟ್ರೆಕ್ಕಿಂಗ್ ಹೋಗಿದ್ವಿ. ಫಿಟ್ನೆಸ್ ಎಲ್ಲ ನೋಡಿಬಿಟ್ಟು ನೀವು ತುಂಬ ಚೆನ್ನಾಗಿ ಆಗ್ತೀರಾ, ಫಿಟ್ನೆಸ್ ಇದೆ, ನೀವು ಎವರೆಸ್ಟ್ ಟ್ರೈ ಮಾಡಿ ಅಂತ ನನಗೆ ಅವಾಗ ತಲೆಯಲ್ಲಿ ಹುಳ ಬಿಟ್ಟರು. ಸೊ ಅವ್ರು ಹೇಳಿದ್ಮೇಲೆ ಇದು ನೆಕ್ಸ್ಟ್ ಗೋಲು ಮಾಡಲೇಬೇಕು ನನ್ನ ಬಾಸ್ಟನ್ ಆದಮೇಲೆ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೆ 2021 ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.